So students, welcome back to Kimobiles ಯೂಟ್ಯೂಬ್ ಚಾನಲ್. ಸೊ ಐ ಥಿಂಕ್ ಎಲ್ಲರೂ ಕೂಡ KCT ಎಕ್ಸಾಮ್ ಮುಗಿಸಿದ್ದೀರಾ ಅನ್ಕೋತೀನಿ. ಸೊ ಹೇಗೆ ಬರ್ದಿದ್ದೀರಾ, ಏನು ಎತ್ತ ಮಾರ್ಕ್ಸ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಓಕೆನಾ. ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಇವತ್ತು KCT 2025 ಕೆಮಿಸ್ಟ್ರಿ ಪೇಪರ್ದು ಸೊಲ್ಯೂಷನ್ನ ತೊಗೊಬಂದಿದ್ದೀನಿ. ಸೊ ಇನ್ ಡೆಪ್ತ್ ಆನ್ಸರ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ, ಓಕೆನಾ. ಸೊ ಏನಾದ್ರು ಡೌಟ್ ಇದ್ದರೆ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬನ್ನಿ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಸಿ, ನಿಮಗೆ ಏನು ವೀಡಿಯೋಸ್ ನೋಡ್ತಾ ಇದ್ದೀರಾ ಅಲ್ವಾ, ಈಗ ನಿಮಗೆ ಒಂದೊಂದು ವೀಡಿಯೋದಲ್ಲಿ ಒಂದೊಂದು ಆನ್ಸರ್ ಹೇಳ್ತಾ ಇರ್ತಾರೆ. ಸೊ ಡೋಂಟ್ ವರಿ, ಅದಕ್ಕೋಸ್ಕರನೇ ನಾನು ಕ್ಲಿಯರ್ ಆ್ಯಂಡ್ ಕರೆಕ್ಟ್ ಆನ್ಸರ್ ವೀಡಿಯೋ ತೊಗೊಬಂದಿದ್ದೀನಿ. ಸೊ ನೀವು ಕರೆಕ್ಟಾಗಿ ನನ್ನ ವೀಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಯಾವುದಕ್ಕೆ ಯಾವ್ದು ಕರೆಕ್ಟ್ ಆನ್ಸರ್ ಅಂತ. ಆ್ಯಂಡ್ ನಂಗೆ ಇಲ್ಲಿ ಎಲ್ಲ ಕೋಡ್ ಕ್ವಶನ್ ಪೇಪರ್ ಸಿಕ್ಕಿಲ್ಲ, ನನಗೆ ಸಿಕ್ಕಿರೋದು D3 ಕ್ವಶನ್ ಪೇಪರ್. ಸೊ ನೀವೇನು ಮಾಡಿ ಅಂದರೆ, ಬೇರೆ ಕೋಡ್ ಇರೋರು, ವರ್ಷನ್ ಕೋಡ್ ಇರೋರು, ಸೊ ಕ್ವಶನ್ನ ನೋಡಿಬಿಟ್ಟು ಆನ್ಸರ್ನ ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಸೊ ಅವಾಗ ನಿಮ್ಗೆ ಈಸಿ ಅನಿಸುತ್ತೆ. ಸೊ ಫಸ್ಟ್ ಕ್ವಶನ್ ಏನಿದೆ, ಇನ್ ದ ರಿಯಾಕ್ಷನ್ ಬಿಟ್ವೀನ್ ಹೈಡ್ರೋಜನ್ ಸಲ್ಫೈಡ್ ಅಂಡ್ ಅಸಿಲಿಫೈಡ್ ಪರ್ಮ್ಯಾಂಗನೇಟ್ ಸೊಲ್ಯೂಷನ್. ಓಕೆ, ಸೊ ಕರೆಕ್ಟ್ ಆನ್ಸರ್ ಇಸ್ 3. ಓಕೆ, ಸೊ ಏನಂದರೆ H2S is oxidized to sulfur and MnO4 minus is reduces to Mn2 plus. ಹೇಗೆ? ಬಿಕಾಸ್ ನೋಡಿ, ಇಲ್ಲಿ ಏನಿರುತ್ತೆ ನಿಮಗೆ, ಆಕ್ಸಿಡೇಷನ್ ನಂಬರ್ ಫಾರ್ ಸಲ್ಫರ್ ಇಸ್ -2 ಇದೆ, ಇಲ್ಲಿ ಏನೂ ಇಲ್ಲ ಅಂದರೆ 0. ಸೊ -2 ಇಂದ 0 ಅಂದರೆ ಏನಾಗ್ತದೆ, ಇನ್ಕ್ರೀಸ್ ಆಗ್ತಿದೆ. ಇನ್ಕ್ರೀಸ್ ಅಂದಮೇಲೆ ಆಬ್ವಿಯಸ್ಲಿ ದಟ್ ಈಸ್ ಆಕ್ಸಿಡೇಷನ್ ಆಗ್ತಿದೆ. ಇಲ್ಲಿ ಯು ವಿಲ್ ಗೆಟ್ ಅಸ್ +7, +7 ಇಂದ +2, +7 ಇಂದ +2 ಅಂದರೆ ಏನಾಗ್ತಿದೆ, ರಿಡ್ಯೂಸ್ ಆಗ್ತಿದೆ. ರಿಡ್ಯೂಸ್ ಆಗ್ತಿದೆ ಅಂದರೆ ಅರ್ಥ ಏನು, ರಿಡಕ್ಷನ್. ಅರ್ಥ ಆಗ್ತಿದೆಯಾ? ಎಸ್. ಸೊ ನೆಕ್ಸ್ಟ್ ಒನ್, ಎ ಮೆಂಬರ್ ಆಫ್ ಲ್ಯಾಂಥನೋಡ್ ಸೀರೀಸ್ ವಿಚ್ ಇಸ್ ವೆಲ್ ನೋನ್ ಫಾರ್ ಎಕ್ಸಿಬಿಟ್ +4 ಆಕ್ಸಿಡೇಷನ್ ಸ್ಟೇಟ್ ಈಸ್. ಸೊ ಇಟ್ ಈಸ್ ಸೇರಿಯಂ. ಓಕೆ, ಸೇರಿಯಂ ಇಸ್ ದ ಓನ್ಲಿ ಎಲಿಮೆಂಟ್ ವಿಚ್ ಎಕ್ಸಿಬಿಟ್ಸ್ +4 ಆಕ್ಸಿಡೇಷನ್ ಸ್ಟೇಟ್ ಇನ್ ಲ್ಯಾಂಥನೋಡ್. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಬೋತ್ ದ ಎಲಿಮೆಂಟ್ ಡು ನಾಟ್ ಹ್ಯಾವ್. ನೋಡಿ, ಈ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇರಬಾರ್ದು ಅಂತ ಹೇಳ್ತಿದ್ದಾರೆ. ಹಾಗಾದರೆ ಇರಬಾರ್ದು ಅಂದರೆ ಅರ್ಥ ಏನು, ಅದು ಏನಾಗಿರಬಾರ್ದು, ಇಟ್ಸ್ ಎ ಟ್ರಾನ್ಸಿಷನ್ ಎಲಿಮೆಂಟ್ ಆಗಿರಬೇಕು. ಇದಿದೆ ಅಂದರೆ ಅದು ಏನಾಗಿರುತ್ತೆ, ನಾನ್ ಟ್ರಾನ್ಸಿಷನ್. ಹಾಗಾದರೆ ಜಿಂಕು ಕ್ಯಾಡ್ಮಿಯಮ್ ಇಸ್ ನಾನ್ ಟ್ರಾನ್ಸಿಷನ್, ಇದರಲ್ಲಿರುತ್ತೆ. ಕ್ಯಾಡ್ಮಿಯಮ್ ಆ್ಯಂಡ್ ಮರ್ಕ್ಯೂರಿ ಇದರಲ್ಲೂ ಇರುತ್ತೆ. ಆ್ಯಂಡ್ ಇಲ್ಲಿ ನೋಡಿ, ಜಿಂಕ್ ಇದೆ, ಕಾಪರ್ ಇದೆ. ಕಾಪರಲ್ಲಿ ಇರಲ್ಲ, ಕರೆಕ್ಟಾ, ಬಟ್ ಜಿಂಕಲ್ಲಿದೆ. ಸೊ ಈ ಆಪ್ಷನ್ನು ಅಲ್ಲ. ಹಾಗಾದರೆ ಉಳಿದಿರೋದು ಒಂದೇ ಆಪ್ಷನ್ ಯಾವುದಪ್ಪ ಅಂದರೆ ದಟ್ ಈಸ್ silver and copper. So both are doesn't having this electronic configuration ಅಷ್ಟೇ. A ligand which has two different donor atom, either of two ligates with the central metal atom in the complex. ನೋಡಿ, ಎಂಥ ಡೆಫಿನಿಷನ್ ಕೊಟ್ಟಿದ್ದಾನೆ. ಸೊ ದಟ್ ಈಸ್ ಆಂಬಿಡೆಂಟೆಂಟ್ ಲಿಗ್ಯಾಂಡ್. ಆಂಬಿಡೆಂಟೆಂಟ್ ಲಿಗ್ಯಾಂಡ್ ಅಂದರೆ ಏನಪ್ಪ ಅಂದರೆ, ಸೊ ಒಂದೇ ಆಟಮಲ್ಲಿ 2 ಥರ ಲಿಗ್ಯಾಂಡ್ಸ್ ಇರುತ್ತೆ. ಎಕ್ಸಾಂಪಲ್ CN. ಸೊ ಕಾರ್ಬನ್ನು ಕೂಡ ಬಾಂಡ್ ಆಗ್ಬೋದು, ನೈಟ್ರೋಜನ್ ಕೂಡ ಬಾಂಡ್ ಆಗ್ಬೋದು. ಅದನ್ನು ಆಂಬಿಡೆಂಟೆಂಟ್ ಲಿಗ್ಯಾಂಡ್ ಅಂತ ಹೇಳ್ತೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಬೌಟ್ ನಿಕ್ಕಲ್ ಕ್ಲೋರೈಡ್ ಅಯಾನ್. ಓಕೆ, ಇಲ್ಲಿ ನೋಡಿ, ಕೋಆರ್ಡಿನೇಷನ್ ನಂಬರ್ ಎಷ್ಟಿದೆಯಪ್ಪ, 4 ಇದೆ. ಕೋಆರ್ಡಿನೇಷನ್ ನಂಬರ್ 4 ಇರಬೇಕು. ಇಲ್ಲಿ ನೋಡಿ, ಕೋಆರ್ಡಿನೇಷನ್ ನಂಬರ್ ಆಫ್ ನಿಕ್ಕಲ್ ಇಸ್ +2 ಅಂತ ಕೊಟ್ಟಿದ್ದಾರೆ. ಅಂದರೆ ಆಪ್ಷನ್ ಬಿ ಇಸ್ ರಾಂಗ್, ಕರೆಕ್ಟಾ. ನಮಗೆ ರಾಂಗ್ ಇರೋದು ನೋಡ್ಕೊಳ್ಳೋಣ. ಆಪ್ಷನ್ ಬಿ ರಾಂಗ್ ಇದೆ. ಸೊ ಅಂದರೆ ಆಪ್ಷನ್ ಬಿ ಇರಬಾರ್ದು, ಯಾಕಂದರೆ ಅವ್ರು ಕೇಳಿರೋ ಟ್ರೂ ಯಾವುದು ಅಂತ. ಯಾವುದ್ರಲ್ಲಿ ಆಪ್ಷನ್ ಬಿ ಇದೆಯೋ ಅದೆಲ್ಲ ರಾಂಗ್ ಅದು. ಸೊ ಇದರಲ್ಲಿದೆ ರಾಂಗ್, ಇದರಲ್ಲೂ ಇದೆ ರಾಂಗ್. ಸೊ ಇಲ್ಲಿ ನೋಡಿ, ಇದರಲ್ಲೂ ಬಿ ಇದೆ. ಸೊ ಹಾಗಾದ್ರೆ ಉಳಿದಿರೋದೊಂದೇ, ದಟ್ ಈಸ್ 4th. ಅರ್ಥ ಆಗ್ತಿದೆ ಹೆಂಗೆ ಅಂತ. ಡೋಂಟ್ ವರಿ, ಕಾನ್ಸೆಪ್ಚುಯಲ್ ಅಂತ ಇದೆ, ಅದು ಬೇಡ. ಅದಕ್ಕೋಸ್ಕರ ನಾನು ಇನ್ ಡೆಪ್ತಾಗಿ ಹೇಳ್ಕೊಡ್ತಿರೋದು. ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಫಾರ್ಮುಲಾ ಆ್ಯಂಡ್ ಇಟ್ಸ್ ಕಾಂಬಿನೇಷನ್ ಇಸ್ ಇನ್ಕರೆಕ್ಟ್ ಹೇಳ್ತಿದೆ. ಫಸ್ಟ್ ಕರೆಕ್ಟಾಗಿರೋದು ನೋಡೋಣ. ಫಸ್ಟ್ ಏನಿದೆಯಪ್ಪ, ಡೈಕ್ಲೋರಿಡೋ. ಎಸ್, ಕರೆಕ್ಟಾಗಿದೆ. ನೋಡಿ, ಬಿಸ್ ಅಂದರೆ ಏನು, ಬೈಡೆಂಟೆಂಟ್ ಲಿಗ್ಯಾಂಡ್ಗೆ ನಾವು ಬಿಸ್ ಟ್ರಿಸ್ ಅಂತ ಯೂಸ್ ಮಾಡ್ತೀವಿ. ಸೊ ಎಸ್, ಇದು ಕರೆಕ್ಟಾಗಿದೆ. ಓಕೆ, ನೆಕ್ಸ್ಟ್ ಒನ್, ಪೆಂಟಾ ಅಮೈನ್. ಎಸ್, 5 ಅಮೈನ್ಸ್ ಕರೆಕ್ಟಾಗಿದೆ. CO3 ಕಾರ್ಬೊನೈಲ್ ಅಂತ ಹೇಳ್ತಿದ್ದಾರೆ. ಸೊ ಕಾರ್ಬೊನೈಲ್ CO3, ನೋ, CO ಇಸ್ ಕಾರ್ಬೊನೈಲ್. CO3 ಅಂದರೆ ಕಾರ್ಬೋನೇಟ್, ಕರೆಕ್ಟಾ, ಕಾರ್ಬೋನೇಟ್ ಬರುತ್ತೆ. ಅವಾಗ ಇದು ರಾಂಗ್. ಓಕೆ, ಸೆಕೆಂಡ್ ಒನ್ ರಾಂಗ್ ಇದೆ. ಅಂಡರ್ಸ್ಟುಡ್. ಸೊ ಎಸ್, ಅವರ್ ಆನ್ಸರ್ ಇಸ್ ಕರೆಕ್ಟ್. ನೆಕ್ಸ್ಟ್ ಒನ್, ಇನ್ ದ ಕಾಂಪ್ಲೆಕ್ಸ್ ಅಯಾನ್. ಓಕೆ, ದ ಕೋಆರ್ಡಿನೇಷನ್ ನಂಬರ್ ಆಫ್ Fe. ನೋಡಿ, ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಇಲ್ಲಿ ಏನು ನಂಬರ್ ಆಫ್ ಲಿಗ್ಯಾಂಡ್ಸ್ ಇರುತ್ತೆ ದಟ್ ಈಸ್ ಓನ್ಲಿ ದ ಕೋಆರ್ಡಿನೇಷನ್ ನಂಬರ್. ಎಷ್ಟು ಲಿಗ್ಯಾಂಡ್ ಇದೆ, 3 ಇದೆ. ನೀವು 3 ಅಂತ ಹಾಕ್ಬಿಡ್ತೀರಾ, ಬಟ್ 3 ಅಲ್ಲ, ಬಿಕಾಸ್ C2O4 ಇಸ್ ಆಕ್ಸಲೇಟ್. ಆಕ್ಸಲೇಟ್ ಅಂದರೆ ಏನು, ಬೈಡೆಂಟೆಂಟ್ ಲಿಗ್ಯಾಂಡ್. ಸೊ ಡಬಲ್ ಆಗಬೇಕು. 3 ಇದೆ ಅಂದರೆ ಡಬಲ್ ಮಾಡಿ, ಸೊ ಇಟ್ ಇಸ್ 6. ಓಕೆ, ನೆಕ್ಸ್ಟ್ ಒನ್, ಸೊ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಕೊಟ್ಟಿದ್ದಾರೆ. ನೋಡಿ, ಗ್ಲೂಕೋಸ್ ಇದೆ, ಗ್ಲೂಕೋಸ್ ಒಂದು ಪ್ರಾಡಕ್ಟ್ ಆಗಿ ರಿಯೇಜೆಂಟ್ಸ್ ಕೊಟ್ಟಿದ್ದಾರೆ, ಸ್ಟ್ರಕ್ಚರ್ ಕೊಟ್ಟಿದ್ದಾರೆ. ಸೊ ನಾವು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡಿ, ಒಂದನ್ನು ನೆನ್ಪಿಟ್ಕೋಬಹುದು. ಏನು, ಹೈಡ್ರೋಅಯೋಡೈಡ್ ಆಸಿಡ್ ಅಂದರೆ HI. ಗ್ಲೂಕೋಸ್ಗೆ HI ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ನಮಗೆ N-ಹೆಕ್ಸೇನ್ ಬರುತ್ತೆ, ಕರೆಕ್ಟಾ. ಅಂದರೆ ಸ್ಟ್ರೈಟ್ ಚೈನ್ ಬರುತ್ತೆ. ಗ್ಲೂಕೋಸ್ ಆಸ್ 6 ಕಾರ್ಬನಿನ ಸ್ಟ್ರೈಟ್ ಚೈನ್. ಅಂದರೆ ಸಿಗೆ ಸೆಕೆಂಡ್ ಒನ್ ಬರಬೇಕು. ಸಿಗೆ ಸೆಕೆಂಡ್ ಒನ್ ಯಾವುದಿದೆ, ಇದರಲ್ಲಿ ಸಿಗೆ ಸೆಕೆಂಡ್ ಒನ್ ಇದೆ.
ಇಲ್ಲೂ ಸಿಗೆ ಸೆಕೆಂಡ್ ಒನ್ ಇದೆ. ಕರೆಕ್ಟಾ? ಸೊ ಸಿಗೆ 2 ಆಪ್ಷನಲ್ಲಿ ಸೆಕೆಂಡ್ ಒನ್ ಇದೆ. ಓಕೆ. ನೆಕ್ಸ್ಟ್ ನೋಡಿ, ಹೈಡ್ರೋಜನ್ ಸಯನೈಡ್ ಇದೆ. ಅಂದರೆ ಸಿ ಎನ್ ಅಲ್ಲಿ ನಮಗೆ ಟ್ರಿಬಲ್ ಬಾಂಡ್ ಬರುತ್ತೆ. ಅಂದರೆ ಇಟ್ ಕ್ಯಾನ್ ಹ್ಯಾವ್ ಡಬಲ್ ಬಾಂಡ್ ಆರ್ ಇಟ್ ಕ್ಯಾನ್ ಹ್ಯಾವ್ ಸಿಂಗಲ್ ಬಾಂಡ್. ಅಂದರೆ ಯಾವುದದು? ಅದು ಕಾರ್ಬೋನೈಲ್. ಕರೆಕ್ಟಾ? ಆಲ್ಡಿಹೈಡ್ ಗ್ರೂಪ್‌ನ ಇಂಡಿಕೇಟ್ ಮಾಡುತ್ತೆ. ಅಂದರೆ ಆಲ್ಡಿಹೈಡ್ ಅಂತ ಅಲ್ಲ, ಯಾವ್ದಾದ್ರು ಕಾರ್ಬೋನೈಲ್ ಗ್ರೂಪ್ ಅಂದರೆ ಆಲ್ಡಿಹೈಡ್ ಇರ್ಬೋದು, ಕೀಟೋನ್ ಇರ್ಬೋದು, ಕಾರ್ಬಾಕ್ಸಿಲಿಕ್ ಆಸಿಡ್ ಇರ್ಬೋದು. ಸೊ ಆಗ ಏನಾಗುತ್ತೆ? ಡಿಗೆ 4 ಬರುತ್ತೆ. ಸೊ ಡಿಗೆ 4 ಯಾವ್ದ್ರಲ್ಲಿರೋದು? ಆಪ್ಷನ್ ಎ. ಅಂಡರ್‌ಸ್ಟುಡ್? The correct sequence of alpha amino acid, hormone, vitamins, carbohydrates respectively is. ಓಕೆ. ಆಲ್ಫಾ ಅಮೈನೋ ಆಸಿಡ್ ನೆನ್ಪಿಟ್ಕೊಳ್ಳಿ. ಇಲ್ಲಿ ಕೊಟ್ಟು ಫಸ್ಟ್ ಆಪ್ಷನ್ ಎಲ್ಲ ಅಮೈನೋ ಆಸಿಡ್ಸ್ ಇದೆ. ಅದರಲ್ಲಿ ಆಲ್ಫಾ ಅಮೈನೋ ಆಸಿಡ್ ಯಾವುದು ಅಂತ ಕೇಳ್ತಿದ್ದಾರೆ. ಸೊ ದಟ್ ಈಸ್ ಆಸ್ಪರ್ಟಿಕ್ ಆಸಿಡ್. ಆಸ್ಪರ್ಟಿಕ್ ಆಸಿಡ್ ಇಸ್ ದ ಆಲ್ಫಾ ಅಮೈನೋ ಆಸಿಡ್. ಓಕೆ. ಸೊ ನೆಕ್ಸ್ಟ್ ಇನ್ಸುಲಿನ್ ಇಸ್ ಅನ್ ಹಾರ್ಮೋನ್. ಎಸ್. ವಿಟಮಿನ್ಸ್ ಅಂದರೆ ಒಂದು ಆಸ್ಕರ್ಬಿಕ್ ಆಸಿಡ್ ಇದೆ. ಅದಾದ್ಮೇಲೆ ಕಾರ್ಬೋಹೈಡ್ರೇಟ್ಸ್. ಎಸ್. ರಾಮ್ನೋಸ್ ಇಸ್ ದ ಕಾರ್ಬೋಹೈಡ್ರೇಟ್ಸ್. ಅರ್ಥ ಆಯ್ತಾ? ಸೊ ನಿಮಗೆ ಬೇರೆ ಪೇಪರಲ್ಲಿರೋರು, ಬೇರೆ ವರ್ಷನ್ ಕೊಡಿರೋರು ಕ್ವಶನ್ನ ನೋಡಿ, ಕ್ವಶನ್ನ ಹುಡುಕ್ಬಿಟ್ಟು ಅವಾಗ ಕರೆಕ್ಟ್ ಆಗಿದೆಯಾ ಅಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒನ್, ವಿಚ್ ಎಕ್ಸಾಂಪಲ್ ಆಫ್ ಕಾರ್ಬೋಹೈಡ್ರೇಟ್ಸ್ ಎಕ್ಸಿಬಿಟ್ಸ್ ಆಲ್ಫಾ ಲಿಂಕ್? ಆಲ್ಫಾ ಲಿಂಕ್ ಅಂದ್ರೆ ಏನು? ಗ್ಲೈಕೋಸೈಡಿಕ್ ಆಕ್ಸಿಜನ್ ಲಿಂಕ್ ಇರಬೇಕು ಈ ಥರ. ಕರೆಕ್ಟಾ? ಅದು ಯಾವುದ್ರಲ್ಲಿ ಬರುತ್ತೆ ಅಂದರೆ ಎಸ್, ದಟ್ ಈಸ್ ಪ್ರೆಸೆಂಟ್ ಇನ್ ಸ್ಟಾರ್ಚ್. ಸ್ಟಾರ್ಚಲ್ಲಿ ಯಾವುದಿರೋದು? ಅಮೆಲೋಸ್ ಅಂಡ್ ಅಮೆಲೋಪೆಕ್ಟಿನ್. ಓಕೆ. In the titration of potassium permanganate, okay, against ferrous sulfate, ammonium sulfate, dilute sulfuric acid but not nitric acid is used to maintain acidic medium. Yes. ನೋಡಿ ಏನು ಹೇಳ್ತಿದ್ದಾರೆ ಅಂದರೆ KMnO4 ಮತ್ತು ಫೆರಸ್ ಅಮೋನಿಯಂ ಸಲ್ಫೇಟ್ ಯೂಸ್ ಮಾಡಿದಾಗ ನಾವು ನೈಟ್ರಿಕ್ ಆಸಿಡ್ನ ಯೂಸ್ ಮಾಡ್ತೀವಿ, ನಾಟ್ ಸಲ್ಫ್ಯೂರಿಕ್ ಆಸಿಡ್ ಅಂತ ಹೇಳ್ತಿದ್ದಾರೆ. ಯಾಕಂತೆ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ನ ಯೂಸ್ ಮಾಡ್ತಿದ್ವಿ, ನಾಟ್ ನೈಟ್ರಿಕ್ ಆಸಿಡ್ ಅಂತ ಹೇಳ್ತಿದ್ದಾರೆ. ಕಂಪೇರ್ ಟು ಸಲ್ಫ್ಯೂರಿಕ್ ಆಸಿಡ್ ಕಂಪೇರ್ ಮಾಡಿದ್ರೆ ನೈಟ್ರಿಕ್ ಆಸಿಡ್ ಇಸ್ ಮೋರ್ ಆರ್ ಹೈ ಆಕ್ಸಿಡೈಸಿಂಗ್ ಏಜೆಂಟ್ ಅಥವಾ ಹೈ ಆಕ್ಸಿಡೈಸಿಂಗ್ ಸ್ಟ್ರೆಂತ್ ಇದೆ. ಓಕೆನಾ? ಯಾಕಂದರೆ ಲೆಸ್ ನಂಬರ್ ಆಫ್ ಹೈಡ್ರೋಜನ್ ಇರೋದ್ರಿಂದ ಮೋರ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ಅವಾಗ ಏನು ಬರುತ್ತೆ? ಇಟ್ ಇಸ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್. ಅರ್ಥ ಆಗ್ತಿದೆಯಾ? ದ ಗ್ರೂಪ್ reagent, okay, ammonium chloride and aqueous ammonia will precipitate which of the following? Very simple. ನಮಗೆ precipitate ಯಾವಾಗಪ್ಪ ಬರುತ್ತೆ ಅಂದರೆ when we have oxidation number, more the oxidation number it highly precipitated ಅಂತ ಹೇಳ್ತೀವಿ. ಓಕೆ. ಯಾವುದಕ್ಕೆ ಆಕ್ಸಿಡೇಷನ್ ನಂಬರ್ ಜಾಸ್ತಿ ಇರುತ್ತೆ? ಇವಾಗ ಇದರಲ್ಲಿ ಕರೆಕ್ಟಾಗಿ ನೋಡಿ ಯಾವುದಕ್ಕೆ ಆಕ್ಸಿಡೇಷನ್ ನಂಬರ್ ಇದೆ? ಅಲ್ಯೂಮಿನಿಯಂ +3 ಆಕ್ಸಿಡೇಷನ್ ಸ್ಟೇಟಲ್ಲಿ ಇರೋದ್ರಿಂದ ವಿಚ್ ಪ್ರಿಸಿಪಿಟೇಟ್ ಮೋರ್. ಕರೆಕ್ಟಾ? ಸೊ ಅದಕ್ಕೆ ಅಲ್ಯೂಮಿನಿಯಂ 3+. In the preparation of sodium fusion extract, the purpose of fusing organic compound with a piece of sodium metal. See, ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ನ ಫ್ಯೂಸ್ ಮಾಡ್ತಾ ಇದ್ದಾರೆ. ಕರೆಕ್ಟಾ? ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಇದೆ, ಅದನ್ನು ಫ್ಯೂಸ್ ಮಾಡ್ತಿದ್ದಾರೆ ವಿತ್ ಸೋಡಿಯಂ ಮೆಟಲ್ ಅಂತ. ಏನಾಗ್ತಿದೆ? ಕೋವಲೆಂಟ್ ದ ಕನ್ವರ್ಟ್ ದ ಎಲಿಮೆಂಟ್ ಆಫ್ ದ ಕಾಂಪೌಂಡ್ ಫ್ರಮ್ ಕೋವಲೆಂಟ್ ಟು ಅಯೋನಿಕ್. ನೋಡಿ ಈ ಎರಡು ಆಪ್ಷನ್ ಅಬ್ಸರ್ವ್ ಮಾಡಿ. ಐದರ್ ನಿಮಗೆ ಕೋವಲೆಂಟ್ ಟು ಅಯೋನಿಕ್ ಆಗಬೇಕು, ಇಲ್ಲ ಅಯೋನಿಕ್ ಟು ಕೋವಲೆಂಟ್. ಇವೆರಡರಲ್ಲೇ ಒಂದು ಆನ್ಸರ್ ಆಗಿರುತ್ತೆ. ಕರೆಕ್ಟಾ? ಸೊ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಫ್ಯೂಷನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್. ಆರ್ಗ್ಯಾನಿಕ್ ಕಾಂಪೌಂಡ್ನ ನಾವು ಫ್ಯೂಸ್ ಮಾಡ್ತಾ ಇದೀವಿ ಅಂದರೆ ಅರ್ಥ ಏನು? ಆರ್ಗ್ಯಾನಿಕ್ ಕಾಂಪೌಂಡ್ ಅಂದ್ರೆ ಏನು? ಕಾರ್ಬನ್ ಇರೋದು. ಕಾರ್ಬನ್ ಅಂದರೆ ಯಾವ ಬಾಂಡ್ ಇರುತ್ತೆ? ಆಬ್ವಿಯಸ್ಲಿ ಕೋವಲೆಂಟ್ ಇರುತ್ತೆ. ಸೊ ಅವಾಗ ಆಪ್ಷನ್ 1. ಸೊ ಆಪ್ಷನ್ 1 ಇಸ್ ದ ಕರೆಕ್ಟ್ ಒನ್. ಕೋವಲೆಂಟ್ ಟು ಅಯೋನಿಕ್. ದ ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್ ಇಸ್ ಬಾಯ್ಲ್ಡ್ ವಿತ್ concentrated nitric acid while testing for halogen. By doing so it, ನಾವು ಏನು ಹೇಳ್ತಿದ್ದಾರೆ ಅಂದರೆ ನಾವು ನೈಟ್ರಿಕ್ ಆಸಿಡ್ನ ಯೂಸ್ ಮಾಡಿಕೊಂಡು ನಾವು ಹ್ಯಾಲೋಜನ್ನ ಟೆಸ್ಟ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಏನಕ್ಕೆ ಅದು? ಬಿಕಾಸ್ ನಮಗೆ ನೆನ್ಪಿಟ್ಕೊಳ್ಳಿ, ಈಗ ನಾವು ಏನೇ ಒಂದು ಸೋಡಿಯಂ ಮೆಟಲ್ ಇದೆ ಅದನ್ನು ನೈಟ್ರಿಕ್ ಆಸಿಡ್ ಜೊತೆ ಟ್ರೀಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನನಗೆ ಏನೇ ಪ್ರಾಡಕ್ಟ್ ಬರುತ್ತಲ್ವಾ, ಲೈಕ್ ಎಕ್ಸಾಂಪಲ್ A+B ಇರ್ಬೋದು, ಏನಾದರೂ ಆಗಿರ್ಬೋದು, ಏನೋ ಒಂದು ಪ್ರಾಡಕ್ಟ್ ಬರುತ್ತೆ, ಅದು ರಿಮೂವ್ ಆದರೆ ಮಾತ್ರ ನನಗೆ ಅಲ್ಲಿ ಹ್ಯಾಲೋಜನ್ ಪ್ರೆಸೆನ್ಸ್ ಇದೆ ಅಂತ ಹೇಳ್ತೀವಿ. ಕಂಪ್ಲೀಟ್ ರಿಮೂವ್ ಆಗಬೇಕು, ಅವಾಗ ಮಾತ್ರ ನನಗೆ ಹ್ಯಾಲೋಜನ್ ಇದೆ ಅಂತ ಕನ್ಫರ್ಮ್ ಆಗುತ್ತೆ. ಸೊ ಇನ್ಕ್ರೀಸ್ ದ ಸಾಲ್ಯುಬಿಲಿಟಿ? ನೋ ಅಲ್ಲ. ಹಾಗಾದರೆ ಇನ್ನೊಂದೇನು? ಇನ್ಕ್ರೀಸ್ ದ ಕಾನ್ಸಂಟ್ರೇಷನ್? ನೋ. ಕಾನ್ಸಂಟ್ರೇಷನ್ ಏನು ಎಫೆಕ್ಟ್ ಮಾಡಲ್ಲ. ಡಿಕಂಪೋಸಸ್ ಅಂದ್ರೆ ಏನು? ನಥಿಂಗ್ ಬಟ್ ಇಟ್ ಕಂಪ್ಲೀಟ್ಲಿ ಸಾಲ್ಯುಬಲ್ ಆಗಿಬಿಡುತ್ತೆ. ಕರೆಕ್ಟಾಗಿ ಡಿಕಂಪೋಸ್ ಕಂಪ್ಲೀಟ್ಲಿ ಡೈಲ್ಯೂಟ್ ಆಗಿಬಿಡುತ್ತೆ. ಸೊ ಅವಾಗ ಎಸ್, ನಮಗಿದು ಕರೆಕ್ಟ್ ಆನ್ಸರ್. ಅರ್ಥ ಆಗ್ತಿದೆ ಹೆಂಗೆ ಅಂತ? ಎಸ್. ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಆನ್ ಆರೋಮ್ಯಾಟಿಕ್ ಕಾಂಪೌಂಡ್? ನಾಟ್ ಕೇಳ್ತಿದ್ದಾರೆ. ನಾಟ್ ಯಾವುದು ಅಂತ ನಾವು ನಾನು ಈ ಕ್ವಶನ್ ಮಾಡಿಸಿದ್ದಲ್ಲ. ಆರೋಮ್ಯಾಟಿಕ್ ಅಂದರೆ ಏನು? ಬೆನ್ಸಿಲ್ ರಿಂಗ್ ಇರಬೇಕು, ಇಲ್ಲ ಆಲ್ಟರ್ನೇಟಿವ್ ಡಬಲ್ ಬಾಂಡ್ಸ್ ಇರಬೇಕು. ಇದರಲ್ಲಿ ಬೆನ್ಸಿಲ್ ರಿಂಗ್ ಇದೆ, ಇದಾಗಿರುತ್ತೆ. ಆಗ ಇಲ್ಲಿ ನೋಡಿ, ಇದನ್ನು ನಾವು ಓದಿದ್ವಿ ಅಲ್ವಾ, ಬಿಕಾಸ್ ನೆಗೆಟಿವ್ ಚಾರ್ಜ್ ಇದೆ ಅಂದರೆ ಆಬ್ವಿಯಸ್ಲಿ ದಟ್ ಹ್ಯಾವ್ ಅ ಎಕ್ಸ್ಟ್ರಾ ಸ್ಟೆಬಿಲಿಟಿ ಇರುತ್ತೆ. ಓಕೆ. ನಾವು ಇವಾಗ ಇವೆರಡರಲ್ಲಿ ಕನ್ಫ್ಯೂಸ್. ನೆನ್ಪಿಟ್ಕೊಳ್ಳಿ, ವೆರಿ ಸಿಂಪಲ್. ಇದೇ ಥರ ಸ್ಟ್ರಕ್ಚರ್ ಇದೆ ಇವೆರಡು. ಕರೆಕ್ಟಾ? ಬಟ್ ಇದರಲ್ಲಿ ನೆಗೆಟಿವ್ ಇದೆ, ಇದರಲ್ಲಿ ಪಾಸಿಟಿವ್ ಇದೆ. ಈಗ ನೆಗೆಟಿವ್ ಇರೋದನ್ನ ನಾವು ಆಬ್ವಿಯಸ್ಲಿ ಆರೋಮ್ಯಾಟಿಕ್ ಕಾಂಪೌಂಡ್ ಅಂತ ಕನ್ಸಿಡರ್ ಮಾಡಿದ್ವಿ ಅಂದರೆ ಪಾಸಿಟಿವ್ನ ಹೆಂಗೆ ಕನ್ಸಿಡರ್ ಮಾಡೋಕ್ಕಾಗುತ್ತೆ? ಕರೆಕ್ಟ್ ಅಲ್ವಾ? ಸೊ ಹಾಗಾದರೆ ಈ ಆಪ್ಷನ್ ಅಲ್ಲ. ಅರ್ಥ ಆಗ್ತಿದೆಯಾ ಹೆಂಗೆ ಅಂತ? ಎಸ್. ಸೊ ಅವಾಗ 4th ಒನ್ ಇಸ್ ನಾಟ್ ಆನ್ ಆರೋಮ್ಯಾಟಿಕ್ ಕಾಂಪೌಂಡ್.
ದ IPC ನೇಮ್ ಆಫ್ ದ ಗಿವನ್ ಆರ್ಗ್ಯಾನಿಕ್ ಕಾಂಪೌಂಡ್. ಸಿ ಡಬಲ್ ಬಾಂಡ್ ಟ್ರಿಬಲ್ ಬಾಂಡ್ ಇದ್ದಾಗ ಆಲ್ವೇಸ್ ಯು ನೀಡ್ ಟು ಗಿವ್ ದ ಪ್ರಿಫರೆನ್ಸ್ ಫಾರ್ ಡಬಲ್ ಬಾಂಡ್. ಸೊ ಅವಾಗ ನಾನು ಹಿಂಗೆ ಸ್ಟಾರ್ಟ್ ಮಾಡ್ತೀನಿ 1 2 3 4 5 6. ಸೊ ಟೋಟಲ್ ಎಷ್ಟಾಯಿತು 6 ಇರಬೇಕು. ಎಲ್ಲದರಲ್ಲೂ ಎಕ್ಸ್ಟ್ರಾ ಇದೆ. ಓಕೆ. ಸೊ ಎಲ್ಲೆಲ್ಲಿ ಡಬಲ್ ಬಾಂಡ್ ಇದೆ ಫಸ್ಟ್ ಆ್ಯಂಡ್ ಥರ್ಡ್. ಸೊ 1,3 ಡೈಯಿನ್ ಇಲ್ಲಿ ನೋಡಿ 1,3 ಡೈಯಿನ್ ಆ್ಯಂಡ್ ಇಲ್ಲಿ 1,3 ಡೈಯಿನ್. ಬಟ್ ಡೈಯಿನ್ ಫಸ್ಟ್ ಬರುತ್ತಾ ಐನ್ ಫಸ್ಟ್ ಬರುತ್ತಾ? ಎಸ್, ಆಬ್ವಿಯಸ್ಲಿ ನಮ್ಗೆ ಯಾವ್ದು ಬರುತ್ತೆ ಡೈಯಿನ್ ಫಸ್ಟ್ ಬರುತ್ತೆ. ಕರೆಕ್ಟಾ? ಸೊ ಅವಾಗ ಏನಾಗುತ್ತೆ ಸೆಕೆಂಡ್ ಒನ್. ಓಕೆ. ಅಮಾಂಗ್ ದ ಫಾಲೋಯಿಂಗ್ ಐಡೆಂಟಿಫೈ ದ ಕಾಂಪೌಂಡ್ ದಟ್ ಇಸ್ ನಾಟ್ ಅನ್ ಐಸೋಮರ್ಸ್ ಆಫ್ ಎನ್ ಎಕ್ಸೆಂಟ್. ಐಸೋಮರ್ಸ್ ಅಂದರೆ ನಾವೇನು ಓದಿದ್ವಿ ಸ್ಟ್ರಕ್ಚರಲ್ ಐಸೋಮರಿಸಮ್ ಅಂತ, ಅಂದರೆ ಪೊಸಿಷನ್ನು ಫಂಕ್ಷನಲ್ಲು. ಕರೆಕ್ಟಾ? ಆ ಥರ ಐಸೋಮರ್ಸ್ ಓದಿದ್ವಿ. ನಾವೆಲ್ಲೂ ಸೈಕ್ಲಿಕ್ ಐಸೋಮರ್ ಬಗ್ಗೆ ಓದಿರಲಿಲ್ಲ. ಯಾಕಂದರೆ ಐಸೋಮರ್ಸಲ್ಲಿ ಸೈಕ್ಲಿಕ್ ಅನ್ನೋ ಸ್ಟ್ರಕ್ಚರ್ಸೇ ಬರೋದಿಲ್ಲ. ಓನ್ಲಿ ಸ್ಟ್ರಕ್ಚರ್ ಸ್ಟ್ರೈಟ್ ಚೈನು ಇಲ್ಲ ಬ್ರಾಂಚೆಡ್ ಅದರಲ್ಲಿ ಇರಬೇಕು. ದರ್ ಇಸ್ ನೋ ಎನಿ ಸೈಕ್ಲಿಕ್ ಐಸೋಮರ್ಸ್. ಅದಕ್ಕೆ 17th ಸೈಕ್ಲಿಕ್ ಇಸ್ ಆನ್ಸರ್. ಓಕೆನಾ? ನೆಕ್ಸ್ಟ್ ಒನ್ ದ ಆರ್ಗ್ಯಾನಿಕ್ ಕಾಂಪೌಂಡ್ ಕೊಟ್ಟಿದ್ದಾರೆ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್. ನಾವು ನೆನ್ಪಿಟ್ಕೊಳ್ಳಿ ಕರೆಕ್ಟಾಗಿ, ಬೆನ್ಝೀನ್ಗೆ ಡೈರೆಕ್ಟಾಗಿ ಏನಾದರೂ ಹ್ಯಾಲೋಜನ್ ಅಟ್ಯಾಚ್ಡ್ ಆಗಿದೆ ಅಂದರೆ ಅದನ್ನು ಏನಂತ ಕರಿತೀವಿ ಅರೈಲ್ ಅಂತ ಕರಿತೀವಿ. ಸೊ ಇದು ಅರೈಲ್ ಅಲ್ಲ, ಬಿಕಾಸ್ ಇಲ್ಲಿ ನೋಡಿ ಇಲ್ಲಿ ಏನಿರುತ್ತೆ ಇಲ್ಲಿ ಒಂದು ಕಾರ್ಬನ್ ಇರುತ್ತೆ. ಕರೆಕ್ಟಾ? ಕಾರ್ಬನ್ಗೆ ಅಟ್ಯಾಚ್ಡ್ ಆಗಿದೆ. ಸೊ ಅರೈಲಿಕ್ ಅಲ್ಲ ಇದು. ಹಾಗಾದ್ರೆ ಆಲ್ಕೈಲ್ ಅಂದರೆ ಬೆನ್ಸಿನ್ ರಿಂಗೇ ಇರಬಾರ್ದು. ಕರೆಕ್ಟ್? ಅಲೈಲಿಕ್ ಅಂದರೆ ಏನು ಡಬಲ್ ಬಾಂಡೆಡ್ ಕಾರ್ಬನ್ ಅಡ್ಜಸೆಂಟ್ ಕಾರ್ಬನ್ಗೆ ಅಟ್ಯಾಚ್ಡ್ ಆಗಿರಬೇಕು. ದಟ್ ಈಸ್ ಅಲೈಲಿಕ್. ಇದು ಆ ಥರ ಇದೆಯಾ? ಇಲ್ಲ. ಸೊ ದಿಸ್ ಇಸ್ ಬೆನ್ಸೈಲಿಕ್. ಓಕೆನಾ? ಬೆನ್ಸೈಲ್ ಐಲೈಡ್ ಅಂತ ಕರಿತೀವಿ. ಕ್ಲೋರೋಬೆನ್ಸಿನ್ ರಿಯಾಕ್ಟ್ಸ್ ವಿತ್ ಬ್ರೋಮಿನ್ ಗ್ಯಾಸ್ ಇನ್ ದ ಪ್ರೆಸೆನ್ಸ್ ಆಫ್ ಅನೈಡ್ರಸ್. ಓಕೆ, ಏನು ಕೊಡುತ್ತೆ ನೋಡಿ, ಪ್ಯಾರಾಬ್ರೋಮೋಕ್ಲೋರೋಬೆನ್ಸಿನ್ ಅಂತ ಬರ್ತಿದೆ. ದಿಸ್ ಇಸ್ ರಿಯಾಕ್ಷನ್. ನೆನ್ಪಿಟ್ಕೊಳ್ಳಿ, ನಮ್ಗೆ ಯಾವುದೇ ರಿಯಾಕ್ಷನಲ್ಲಿ ಪ್ಯಾರಾ ಅಥವಾ ಆರ್ಥೋ ಮೆಟಾ ಬರ್ತಿದೆ ಅಂದ್ರೆ ಅದನ್ನು ಏನಂತ ಕರಿತೀವಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆನಾ? ಬಟ್ ನ್ಯೂಕ್ಲಿಯೋಫಿಲಿಕ್ ಅಂದರೆ ಏನು ನ್ಯೂಕ್ಲಿಯೋಫೈಲ್ ಪ್ರೆಸೆನ್ಸ್ ಇರಬೇಕು. ಎಲೆಕ್ಟ್ರೋಫೈಲ್ ಅಂದರೆ ನಮಗೆ ಆರ್ಥೋ ಪ್ಯಾರಾ ಆರ್ ಮೆಟಾ ಪ್ರಾಡಕ್ಟ್ಸ್ ಬರುತ್ತೆ. ಸೊ ಅದನ್ನು ಎಲೆಕ್ಟ್ರೋಫಿಲಿಕ್ ಅಂತ ಕರಿತೀವಿ. ದ ಆರ್ಗ್ಯಾನೋಮೆಟಾಲಿಕ್ ಕಾಂಪೌಂಡ್. ಓಕೆ, ನೋಡಿ D2O ಪ್ರೊಡ್ಯೂಸಸ್. ನೋಡಿ D2Oನ ಅರ್ಥ ಮಾಡ್ಕೋಬೇಕು. D2O ಅಂದರೆ ಏನದು H2O. ಅರ್ಥ ಆಗ್ತಿದೆಯಾ? ಅದನ್ನು ನಿಮಗೆ ಕನ್ಫ್ಯೂಸ್ ಮಾಡೋಕೆ ಆ ಥರ ಕೊಟ್ಟಿದ್ದಾರೆ. ಈಗ H2O ಆ್ಯಡ್ ಮಾಡಿದಾಗ ಏನಾಗ್ತಿದೆ ಅಂತ. ಈಗ H2Oದಲ್ಲಿ ನಮಗೆ H+ ಇರುತ್ತೆ ಮತ್ತು OH- ಇರುತ್ತೆ. ಕರೆಕ್ಟಾ? ಈ OH- ಏನಾಗ್ಬಿಡುತ್ತೆ ಈ ಮೆಗ್ನೀಷಿಯಮ್ ಜೊತೆ ರಿಯಾಕ್ಟ್ ಆಗುತ್ತೆ. ಈ H+ ಏನಾಗುತ್ತೆ ಈ ಟರ್ಷರಿ ಕಾರ್ಬೋಕೇಟನ್ಗೆ ಅಟ್ಯಾಕ್ ಆಗುತ್ತೆ. ಹಂಗಾರೆ ನನಗೆ ಏನು ಬರಬೇಕು ಯಾವುದಿರೋದು ಡಿ ಬಂದು ಈ ಕಾಂಪೌಂಡ್ಗೆ ಅಟ್ಯಾಚ್ಡ್ ಆಗಬೇಕು. ಕರೆಕ್ಟಾ? ಯಾವುದ್ರಲ್ಲಿದೆ ನೋಡಿ CH3 ಥ್ರೈಡ್ಸ್ ಡಿ ಇರಬೇಕು. ಯಾವ್ದು? ಎಸ್. ಸೊ ಆಪ್ಷನ್ 3. ಅರ್ಥ ನೋಡಿ, ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು. ಇಲ್ಲಿ ಡಿ ಒಳಗಡೆ ಹೊಟ್ಟೋಗಿದೆ, ರಾಂಗ್ ಇದು. ಅರ್ಥ ಆಗ್ತಿದ್ಯಾ? ಸೊ ಇದು ಒಂದೇ ಕರೆಕ್ಟ್ ಆಗಿರೋದು. ಅರ್ಥ ಆಗ್ತಿದ್ಯಾ? ಎಸ್. ದ ಮೇಜರ್ ಪ್ರಾಡಕ್ಟ್ ಫಾರ್ಮ್ಡ್ ವೆನ್ 1 ಬ್ರೋಮೋ 3 ಕ್ಲೋರೋ ಸೈಕ್ಲೋಬ್ಯೂಟೆನ್. ಸೈಕ್ಲೋಬ್ಯೂಟೆನ್ ಅಂದ್ರೇನು 4 ಇರಬೇಕು. ಈಗ ಇದನ್ನ 1 ಅಂತ ತಗೊಳ್ಳೋಣ. ಸೊ ಇಲ್ಲೇನಿದೆ 1 ಬ್ರೋಮೋ. ಓಕೆ, 2 ಇದು 3. ಸೊ ಇಲ್ಲಿ 3. ಸೊ ಇಲ್ಲೇನಿದೆ ಕ್ಲೋರೋ ಇದೆ. ಕರೆಕ್ಟಾ? ಸೊ ಇದು ಕೊಟ್ಟಿರೋದು. ಸೊ ಈಗ ಇದು ಏನಾಗ್ತಿದೆ ಮೆಟಾಲಿಕ್ ಸೋಡಿಯಂ ಜೊತೆ ರಿಯಾಕ್ಟ್ ಆಗ್ತಿದೆ. ಸೊ ಸೋಡಿಯಂ ಇರುತ್ತೆ, ಸೋಡಿಯಂ 2Na ಬರುತ್ತೆ. ಅವಾಗ ಏನಾಗುತ್ತೆ ಇನ್ ಡ್ರೈ ಇತ್ತರ್ ನಥಿಂಗ್ ಬಟ್ ಇಟ್ಸ್ ವುಡ್ಸ್ ರಿಯಾಕ್ಷನ್. ಸೊ 2 ಇರೋದ್ರಿಂದ ಒಂದು NaBr ಆಗುತ್ತೆ, ಇನ್ನೊಂದು NaCl ಆಗಿ ಹೊಟ್ಟೋಗ್ಬಿಡುತ್ತೆ. ಅವಾಗ ನಿಮ್ಗೆ ಏನು ಕೊಡುತ್ತೆ ಬರೀ ನಿಮಗೆ ಬ್ಯೂಟೇನ್ ಅಂತ ಹೇಳ್ತೀರಾ? ರಾಂಗ್. ಹಾಗಾದ್ರೆ ಈ ಬಾಂಡ್ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಯಾಕಂದರೆ ನಾನು ಕಾರ್ಬನ್ ವೇಲೆನ್ಸಿ ಮೈಂಟೈನ್ ಮಾಡಬೇಕಲ್ವಾ? ಕಾರ್ಬನ್ಗೆ 4 ಬಾಂಡ್ಸ್ ಇರಬೇಕು. ಅವಾಗ ಏನಾಗುತ್ತೆ ಈ ಥರ ಒಂದು ಬ್ರಿಡ್ಜ್ಡ್ ಕಾಂಪೌಂಡ್ ಬರುತ್ತೆ. ಹಂಗೂ ನಿಮಗೆ ಕನ್ಫ್ಯೂಸ್ ಆಯಿತು ಅಂದರೆ ಇನ್ನೂ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು. ಹೇಗೆ ಅಂದರೆ ನೋಡಿ, ಆಪ್ಷನ್ನ ನೀವು ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ ಬರೀ ಬ್ಯೂಟೇನ್ ಇದೆ. ಕರೆಕ್ಟಾ? ಬಟ್ ಇಲ್ಲೇನಿದೆ ಬ್ರಿಡ್ಜ್ಡ್ ಕಾಂಪೌಂಡ್ ಇದೆ. ನನಗಿದು ಬರಲ್ಲ. ಯಾಕಂದರೆ ಒಂದು ವೇಲೆನ್ಸಿ ಮೇಂಟೈನ್ ಆಗಬೇಕು. ಇದರಲ್ಲಿ ವೇಲೆನ್ಸಿ ಮೇಂಟೈನ್ ಆಗಲ್ಲ. ಇದು ನನಗೆ ಬರೋದೇ ಇಲ್ಲ, ಬಿಕಾಸ್ ರಿಮೂವ್ ಆಗಿಬಿಟ್ಟಿದೆ. ಉಳಿದಿರೋದು ಒಂದೇ. ಸೊ ದಟ್ ಈಸ್ ಬ್ರಿಡ್ಜ್ಡ್ ಕಾಂಪೌಂಡ್. ಓಕೆನಾ? ಹಿಂಗೆ ಅರ್ಥ ಮಾಡ್ಕೋಬೇಕು. ಈಥೈಲ್ ಆಲ್ಕೋಹಾಲ್ ಇಸ್ ಹೀಟೆಡ್ ವಿತ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ಓಕೆ, ದ ಮೇಜರ್ ಪ್ರಾಡಕ್ಟ್ ಫಾರ್ಮ್ಡ್. ನೋಡಿ ಈಗ ಈಥೈಲ್ ಆಲ್ಕೋಹಾಲ್ ಇದೆ. ಏನು ಫಾರ್ಮ್ ಆಗ್ತಿದೆ? ಈ ಥರ ಫಾರ್ಮ್ ಆಗ್ತಿದೆ. ಕರೆಕ್ಟಾ? ಈಗ ಇಲ್ಲಿ 2 ಈಥೈಲ್ ಆಲ್ಕೋಹಾಲ್ ಇರೋದ್ರಿಂದ ನನಗೆ 2 ಸೈಡು ಈಥೈಲೇ ಬರಬೇಕು. ಸೊ ಅವಾಗ 2 ಸೈಡು ಈಥೈಲೇ ಬರ್ತಾ ಇರೋದು ಯಾವುದಿದೆ ನೋಡಿ. ಇದರಲ್ಲಿ ನಮ್ಗೆ ಏನಿದೆ 2 ಸೇಮ್ ಇದೆ. ಬಟ್ ಇಲ್ಲಿ ಕಾಮನ್ ಇಲ್ಲ. ಇಲ್ಲಿ ಇರೋದು ನಮಗೆ ಪ್ರೊಪೈಲ್ ಇದೆ, ಇದ್ ಕಡೆ ಮೀಥೈಲ್ ಇದೆ. ಸೊ ರಾಂಗ್ ಅದು. ಅರ್ಥ ಆಗ್ತಿದ್ಯಾ? ಸೊ ಆಪ್ಷನ್ 4. Phenol can be distinguished from the propanol by using reagent. Yes, it is by using bromine water. ಓಕೆನಾ? ಬ್ರೋಮಿನ್ ವಾಟರ್ನ ಫಿನಾಲ್ ಜೊತೆ ಟ್ರೀಟ್ ಮಾಡಿದ್ರೆ ನಿಮ್ಗೆ ವೈಟ್ PPT ಬರುತ್ತೆ. ನಥಿಂಗ್ ಬಟ್ ಯು ವಿಲ್ ಗೆಟ್ ಪಿಕ್ರಿಕ್ ಆಸಿಡ್. ಓಕೆ, ಈ ಥರ ಬರುತ್ತೆ. ಆಲ್ ದ ಆರ್ಥೋ ಆ್ಯಂಡ್ ಪ್ಯಾರಾ ಪೊಸಿಷನ್ಸ್ ಆರ್ ಬಾಂಡೆಡ್ ಬೈ ಬ್ರೋಮಿನ್. ಸೊ ದಟ್ ಈಸ್ ಪಿಕ್ರಿಕ್ ಆಸಿಡ್. ಆಲ್ಕೋಹಾಲ್ ಜೊತೆ ಟ್ರೀಟ್ ಮಾಡೋಕ್ಕಾಗೋದಿಲ್ಲ ನನಗೆ ಬ್ರೋಮಿನ್ ವಾಟರ್ನ. ಓಕೆನಾ? ಯಾಕಂದರೆ ಬ್ರೋಮಿನ್ ಇಟ್ಸ್ ಅನ್ ಎಲೆಕ್ಟ್ರಾನಿಕ್
ಡೊನೇಟಿಂಗ್ ಗ್ರೂಪ್ ಅದು ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್. ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಅನ್ನೋದು ಯಾವಾಗಲೂ ಕೂಡ ಬೆನ್ಸಿನ್ ರಿಂಗ್ಗೆ ಅಟ್ಯಾಚ್ಡ್ ಆಗಬೇಕು, ಬಿಕಾಸ್ ರೆಸೋನೆನ್ಸ್ನ ಮೇಂಟೈನ್ ಮಾಡೋದಕ್ಕೆ. ಆಲ್ಕೋಹಾಲ್ಸ್ಗೆ ಅದು ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಒನ್ ನೋಡಿ, ನಿಮ್ಗೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಪಿ ಕೆ ವ್ಯಾಲ್ಯೂ ಕೊಟ್ಟಿದ್ದಾರೆ. ಕರೆಕ್ಟಾ? ಪಿ ಕೆ ವ್ಯಾಲ್ಯೂ ಕೊಟ್ಬಿಟ್ಟು ನಿಮಗೆ ಅರೇಂಜ್ ಕರೆಕ್ಟ್ ಆಗಿರೋದನ್ನ ಐಡೆಂಟಿಫೈ ಮಾಡ್ತೀನಿ. ನೆನ್ಪಿಟ್ಕೊಳ್ಳಿ, ಪಿ ಕೆ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂದರೆ ದಟ್ ಈಸ್ ವಾಟ್ ಸಾಲಿಬಿಲಿಟಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಪಿ ಕೆ ವ್ಯಾಲ್ಯೂ ನನಗೆ ಜಾಸ್ತಿ ಇದೆ ಅಂದರೆ ಅಸಿಡಿಕ್ ಸ್ಟ್ರೆಂತು ಕಮ್ಮಿ ಇರುತ್ತೆ. ನೆನ್ಪಿಟ್ಕೋಬೇಕಿದು. ಓಕೆ, ಪಿ ಕೆ ವ್ಯಾಲ್ಯೂ ಜಾಸ್ತಿ ಇದೆ ಅಂದರೆ ಅಸಿಡಿಕ್ ಸ್ಟ್ರೆಂತ್ ಏನಾಗುತ್ತೆ, ಕಮ್ಮಿ ಇರುತ್ತೆ. ಹಾಗಾದರೆ ಯಾವಾಗ ನನಗೆ ಅಸಿಡಿಕ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ? ಕರೆಕ್ಟಾ? ಹಾಗಾದ್ರೆ ಇದರಲ್ಲಿ ಯಾವುದಕ್ಕೆ ಅಸಿಡಿಕ್ ಸ್ಟ್ರೆಂತ್ ಜಾಸ್ತಿ ಇದೆ? ನಮಗೆ ಗೊತ್ತಿರೋ ಪ್ರಕಾರ ಯಾವಾಗ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇರುತ್ತೋ, ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಇರುತ್ತೋ, ಇವಾಗ ತಾನೇ ಹೇಳಿದೆ, ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಇರುತ್ತೋ ಆವಾಗ ನನಗೆ ಅಸಿಡಿಕ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಯಾಕಂದರೆ ಇಲ್ಲಿ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಯಾವುದಕ್ಕಿದೆ ನೋಡಿ, ಫಸ್ಟ್ ಇರೋದು ಫಿನಾಲ್. ಕರೆಕ್ಟಾ? ನೆಕ್ಸ್ಟ್ ಇರೋದೇನು, ಪಿ ನೈಟ್ರೋಫಿನಾಲ್ ಅಂದರೆ ಪ್ಯಾರಾ ಪೊಸಿಷನ್ಗೆ ನೈಟ್ರೋ ಗ್ರೂಪ್. ಎಸ್, NO2 ಇಸ್ ಆಲ್ಸೋ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಇದೆ. ನೆಕ್ಸ್ಟ್ ಈಥೈಲ್ ಆಲ್ಕೋಹಾಲ್ ಅಂದರೆ C2H5OH ಬರ್ತಿದೆ. ಕರೆಕ್ಟಾ? ಆ್ಯಂಡ್ ಉಳ್ಕೊಂಡಿರೋದು ಯಾವ್ದು, ಇನ್ನೊಂದು ಉಳ್ಕೊಂಡಿರೋದು ಪಿಕ್ರಿಕ್ ಆಸಿಡ್. ಇವಾಗ ತಾನೇ ಹೇಳ್ದೆ ಅಲ್ವಾ ಪಿಕ್ರಿಕ್ ಆಸಿಡ್ ಅಂದರೆ ಏನು ಅಂತ. ಸೊ ಆಲ್ ದ ಆರ್ಥೋ ಆ್ಯಂಡ್ ಪ್ಯಾರಾ ಪೊಸಿಷನ್ಸ್ ಆರ್ ಅಟ್ಯಾಚ್ ವಿತ್ ಬ್ರೋಮಿನ್. ನಾವು ಇವಾಗ ಇಲ್ಲೇ ಅರ್ಥ ಮಾಡ್ಕೋಬೋದು. ಸೊ ಇಲ್ಲಿ ಮೋರ್ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಇರೋದ್ರಿಂದ ಇಟ್ ಈಸ್ ಮೋರ್ ಅಸಿಡಿಕ್. ನೆಕ್ಸ್ಟ್ ಯಾವ್ದು ಬರುತ್ತೆ, ಪ್ಯಾರಾ ಪೊಸಿಷನ್ಗೆ NO2 ಇದೆ, ಆಮೇಲೆ ಫಿನಾಲ್ ಬರುತ್ತೆ, ದೆನ್ ಯು ವಿಲ್ ಹ್ಯಾವ್ ಆಲ್ಕೋಹಾಲ್. ಕರೆಕ್ಟಾ? ಹಾಗಾದರೆ ಫಸ್ಟ್ ಯಾವ್ದು ಬರುತ್ತೆ, ಪಿಕ್ರಿಕ್ ಆಸಿಡ್. ಸೊ ಪಿ ಕೆ ವ್ಯಾಲ್ಯೂ ಏನಿರಬೇಕು, ಕಮ್ಮಿ ಇರಬೇಕಾ ಜಾಸ್ತಿ ಇರಬೇಕಾ? ಕಡಿಮೆ. ಇವಾಗ ತಾನೇ ಹೇಳಿದೆ ಇದು ಮೋರ್ ಅಸಿಡಿಕ್ ಅಂದರೆ ಇಟ್ ಶುಡ್ ಹ್ಯಾವ್ ಲೀಸ್ಟ್ ಪಿ ಕೆ ವ್ಯಾಲ್ಯೂ. ಕರೆಕ್ಟಾ? ಇದರಲ್ಲಿ ಲೀಸ್ಟ್ ಯಾವುದಪ್ಪ ಇರೋದು 0.7. ಸೊ 0.7 ಅಂದರೆ ಫೋರ್ತ್ಗೆ ಬಿ ಬರಬೇಕು. ಫೋರ್ತ್ಗೆ ಬಿ ಯಾವುದ್ರಲ್ಲಿದೆ ನೋಡಿ, ಆಪ್ಷನ್ 4 ಆ್ಯಂಡ್ ಆಪ್ಷನ್ 1 ಅಲ್ಲಿದೆ. ನೆಕ್ಸ್ಟ್ ಏನು ಹೇಳಿದೆ ನಾನು, ಸೆಕೆಂಡ್ ಒನ್ಗೆ ನೈಟ್ರೋಫಿನಾಲ್ಗೆ ಕಮ್ಮಿ ಯಾವುದಿದೆ, ನೆಕ್ಸ್ಟು 0 ಪಾಯಿಂಟ್ ಆದಮೇಲೆ ಎಸ್ ಯು ಹ್ಯಾವ್ 7.1. ಕರೆಕ್ಟಾ? 2ಗೆ ಡಿ ಬರಬೇಕು. 2ಗೆ ಡಿ ಇದೆಯಾ? ಎಸ್ ನೋಡಿ, ಎರಡಕ್ಕೂ 2ಗೆ ಡಿ ಇದೆ. ನೆಕ್ಸ್ಟ್ ಬರೋದು ಯಾವುದು, ಫಿನಾಲ್ಗೆ ಏನು ಬರಬೇಕು, 10 ಬರಬೇಕು. ಕರೆಕ್ಟಾ? ಫಿನಾಲ್ಗೆ 10 ಅಂದರೆ 1ಗೆ ಸಿ ಬರಬೇಕು. ಎಸ್, 1ಗೆ ಸಿ, ದಟ್ ಈಸ್ ಫೋರ್ತ್ ಒನ್. ಅರ್ಥ ಆಗ್ತಿದೆ ಹೆಂಗೆ ಅಂತ? ಸೊ ನಿಮಗೆ ಕಾನ್ಸೆಪ್ಷಲ್ ಅಂತ ಕೊಟ್ಟಿದ್ದಾರೆ, ಬಟ್ ನಾನು ಇವಾಗ ಇಂಡೆಪ್ತ್ ಹೇಳ್ಕೊಟ್ಟಿರೋದು ನಿಮ್ಗೆ ಅರ್ಥ ಆಗಿರುತ್ತೆ. ನೆಕ್ಸ್ಟ್ ಒನ್, ನಿಮ್ಗೆ ಇಲ್ಲೊಂದು ಈ ಥರ ಕೊಟ್ಟಿದ್ದಾರೆ, HI ಆ್ಯಡ್ ಮಾಡ್ತೀವಿ, A+B ಬರ್ತಿದೆ, ವಾಟ್ ಈಸ್ ಎ ಅಂತ ಕೇಳ್ತಾರೆ. ಫಸ್ಟ್ ಏನು ಮಾಡಬೇಕು, ಇದನ್ನು ಸ್ಪ್ಲಿಟ್ ಮಾಡ್ಕೊಳ್ಳಿ. ಸಿಂಪಲಾಗಿ ಹೇಳ್ಕೊಡ್ತೀನಿ. ಇದನ್ನು ಸ್ಪ್ಲಿಟ್ ಮಾಡಿದ್ರೆ ನಂಗೆ ಏನು ಬರುತ್ತೆ, ಇಲ್ಲಿ ಫಸ್ಟು ನನಗೆ ಟರ್ಷರಿ ಕಾರ್ಬೋಕ್ಯಾಟೈನ್ ಬರುತ್ತೆ, ಇಲ್ಲಿ ನಿಮ್ಗೊಂದು ಈ ಥರ ಗ್ರೂಪ್ ಇರೋ ಮೀಥೈಲ್ ಕಾಂಪೌಂಡ್ ಬರುತ್ತೆ. ನಮ್ಗೆ ಆಲ್ಮೋಸ್ಟ್ ಗೊತ್ತು ಟರ್ಷರಿ ಕಾರ್ಬೋಕ್ಯಾಟೈನ್ ಇದೆ ಅಂದರೆ ಅದು ಸ್ಟೇಬಲ್ ಅಂತ. ಆ ಸ್ಟೇಬಲ್ ಇದ್ಮೇಲೆ ಆಲ್ಮೋಸ್ಟ್ ಎಕ್ಸ್ ಬಂದು ಏನಾಗುತ್ತೆ, ಅದಕ್ಕೆ ಅಟ್ಯಾಚ್ಡ್ ಆಗುತ್ತೆ. ಕರೆಕ್ಟಾ? ಎಕ್ಸ್ ನಥಿಂಗ್ ಬಟ್ ವಾಟ್, ಅಯೋಡಿನ್ ಬಂದು ಅದಕ್ಕೆ ಅಟ್ಯಾಚ್ಡ್ ಆಗುತ್ತೆ. ಅವಾಗ ನನಗೆ ಏನು ಬರಬೇಕು, ಟರ್ಷಿಯರಿ ಅಯೋಡೈಡ್ ಬರಬೇಕು. ಎಚ್ ಬಂದು ಮೀಥೈಲ್ ಗ್ರೂಪಿಗೆ ಅಟ್ಯಾಚ್ಡ್ ಆಗುತ್ತೆ. ಹಾಗಾದ್ರೆ ಯಾವುದಪ್ಪ? ಎಸ್ ನೋಡಿ, ಈ ಆಪ್ಷನಲ್ಲಿ ಇವೆರಡು ಆಪ್ಷನಲ್ ಇದೆ. ಇದರಲ್ಲಿ ಏನಿದೆ ನೋಡು, ಇಲ್ಲಿ ನಿಮಗೆ ಆಲ್ಕೋಹಾಲ್ ಇದೆ, ಇಟ್ ಈಸ್ ರಾಂಗ್. ಕರೆಕ್ಟ್? ನೆಕ್ಸ್ಟ್ ಒನ್ ಏನಿದೆ, ಇಲ್ಲಿ ಆಲ್ಕೋಹಾಲ್ ಇದೆ, ಇಲ್ಲಿ ಐ ಇದೆ, ಎರಡಕ್ಕೂ ಐ ಬರೋದಿಲ್ಲ. ಹಾಗಾದ್ರೆ ಉಳಿದಿರೋ ಆಪ್ಷನ್ ಎ ಅಷ್ಟೇ. ಅರ್ಥ ಆಗ್ತಿದೆಯಾ? ನಿಮಗೆ ಒಂದು ಆಲ್ಕೋಹಾಲ್ ಬರುತ್ತೆ, ದಟ್ ಇಸ್ ಮೆಥನಾಲ್, ಇನ್ನೊಂದು ಟರ್ಷಿಯರಿ ಬ್ಯೂಟೈಲ್ ಅಯೋಡೈಡ್ ಬರುತ್ತೆ. Oxidation of toluene with chromyl chloride followed by hydrolysis gives benzaldehyde. This reaction is known as, now see, ನಿಮ್ಗೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಬೆನ್ಸೈಲ್ ಕ್ಲೋರೈಡ್. ಕರೆಕ್ಟಾ? ಕ್ರೋಮೈಲ್ ಕ್ಲೋರೈಡ್ ಸೊಲ್ಯೂಷನ್ ಕೊಟ್ಟಿದ್ದಾರೆ. ಕ್ರೋಮೈಲ್ ಕ್ಲೋರೈಡ್ ಅಂದರೆ ದಟ್ ಇಸ್ ಕಾಲ್ಡ್ ಎಸ್ ಎಟಾರ್ಡ್. ಇದು RDID ಅಲ್ಲಿ ಬರುತ್ತೆ. ಇನ್ ಕೇಸ್ ಇಲ್ಲಿ ನಿಮಗೆ ಕ್ಲೋರೋಫಾರ್ಮ್ ಕೊಟ್ಟಿದ್ದಾರೆ, ದಟ್ ಇಸ್ ಕೋಲ್ಸ್ ರಿಯಾಕ್ಷನ್. ಅಂಡರ್ಸ್ಟುಡ್? ನೆಕ್ಸ್ಟ್ ಒನ್, ಸ್ಟೇಟ್ಮೆಂಟ್ 1, ರಿಡಕ್ಷನ್ ಆಫ್ ಎಸ್ಟರ್ ಬೈ ಡೈಬಾಲ್ ಫಾಲೋಡ್ ಬೈ ಹೈಡ್ರೋಲಿಸಿಸ್ ಗಿವ್ಸ್ RDID. ಓಕೆ, ಏನಿರ್ತಿದೆ, ಎಸ್ಟರ್ ತೊಗೊಂಡಿದ್ದಾರೆ. ಸೊ ಎಸ್ಟರ್ ಅಂದರೆ ಏನಪ್ಪ, RCOONA. ದಿಸ್ ಇಸ್ ಒನ್ ಎಸ್ಟರ್. ಇದನ್ನು ಡೈಬಾಲ್ ಜೊತೆ ಟ್ರೀಟ್ ಮಾಡಿದ್ರೆ ಓಕೆ ಏನು ಬರುತ್ತೆ ಅಂತ ಹೇಳ್ತಿದ್ದಾರೆ. ದೇ ಆರ್ ಟೆಲಿಂಗ್ ದಟ್ ಹೈಡ್ರೋಲಿಸಿಸ್ ಆ್ಯಂಡ್ ಹೈಡ್ರೋಲಿಸಿಸ್ H2O ಮಾಡಿದ್ರೆ ನಮಗೆ RDID ಬರ್ತಿದೆ ಅಂತ ಹೇಳ್ತಿದ್ದಾರೆ. ನೋಡಿ, ಸೋಡಿಯಂ ಇದೆ ಆ್ಯಂಡ್ ಇಲ್ಲಿ OH ಇರುತ್ತೆ. ಅವೆರಡು ಏನಾಗ್ಬಿಡುತ್ತೆ, ಸೋಡಿಯಂ ಹೈಡ್ರಾಕ್ಸೈಡ್ ಆಗಿ ಹೋಗುತ್ತೆ. ಇಲ್ಲಿ CO ಇದೆ ಅಲ್ವಾ, ಇಲ್ಲಿರುವಂಥ ಒಂದು ಹೈಡ್ರೋಜನ್ ಬದಿ ಇದಕ್ಕೆ ಆ್ಯಡ್ ಆಗಿ ಆವಾಗ ನನಗೆ ಏನು ಬರುತ್ತೆ, ಎಸ್ ಆಬ್ವಿಯಸ್ಲಿ ನಿಮಗೆ HCHO ಬರುತ್ತೆ. RCHO ಅಂದರೆ ಏನು ಬರುತ್ತೆ, RDID. ಎಸ್, ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಯಾವುದ್ರಲ್ಲಿ ಆಪ್ಷನ್ ನೋಡಿ, ಎಸ್ ಸ್ಟೇಟ್ಮೆಂಟ್ 1 ಇಸ್ ಟ್ರೂ ಆ್ಯಂಡ್ ಇಲ್ಲೂ ಕೂಡ ಕರೆಕ್ಟ್ ಆಗಿದೆ. ಕರೆಕ್ಟಾ? ನೆಕ್ಸ್ಟ್, ಆಕ್ಸಿಡೇಷನ್ ಆಫ್ ಬೆನ್ಸೈಲ್ ಆಲ್ಕೋಹಾಲ್ ವಿತ್ ಅಕ್ವಿಯಸ್ KMnO4 ಲೀಡ್ಸ್ ಟು ಫಾರ್ಮೇಷನ್ ಆಫ್ ಬೆನ್ಸಾಲ್ಡಿಹೈಡ್ ಅಂತ ಹೇಳ್ತಿದ್ದಾರೆ. ನಾವು ಸಿ, ಆಕ್ಸಿಡೇಷನ್ ಆಫ್ ಬೆನ್ಸೈಲ್ ಆಲ್ಕೋಹಾಲ್ ಅಂದ್ರೆ ಏನು ಹೇಳಿದೆ, ಕಾರ್ಬನ್ಗೆ ಒಂದು ಆಲ್ಕೋಹಾಲ್ ಅಟ್ಯಾಚ್ಡ್ ಆಗಿರಬೇಕು. ಇದ್ರ ಜೊತೆಗೆ ಏನು ಮಾಡ್ತಿದ್ರೆ, ಆಕ್ಸಿಡೇಷನ್ ಮಾಡ್ತಾ ಇದೀವಿ ಇನ್ ಪ್ರೆಸೆನ್ಸ್ ಆಫ್ KMnO4. ಕರೆಕ್ಟಾ? ಸೊ ಅವಾಗ ನನ್ಗೆ ಏನು ಬರ್ತಾ ಇದೆ, ಪ್ಲೀಸ್ ಟು ದ ಫಾರ್ಮೇಷನ್ ಆಫ್ ಬೆನ್ಸಾಲ್ಡಿಹೈಡ್ ಅಂತ ಹೇಳ್ತಿದ್ದಾರೆ. ನೆನ್ಪಿಟ್ಕೊಳ್ಳಿ, ಆಕ್ಸಿಡೇಷನ್ ನಾನು ಮಾಡ್ತಾ ಇದ್ರೆ
ಆಕ್ಸಿಡೇಷನ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಆಕ್ಸಿಜನ್ ಬಂದು ಆ್ಯಡ್ ಆಗುತ್ತೆ. ಅವಾಗ ನನಗೆ ಆಬ್ವಿಯಸ್ಲಿ ಏನು ಸಿಗುತ್ತಪ್ಪ ನಿಮಗೆ, ಆಬ್ವಿಯಸ್ಲಿ ನಿಮಗೆ ಆಕ್ಸಿಜನ್ ಜಾಸ್ತಿ ಆಗುತ್ತೆ ಅಂದರೆ COH ಬರುತ್ತೆ. ಅಂದರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಬರಬೇಕು. ಇಲ್ಲಿ ಬೆನ್ಸಾಲ್ಡಿಹೈಡ್ ಅಂತ ಇರುತ್ತೆ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್. ಸೊ ಯಾವುದ್ರಲ್ಲಿದೆ? ಎಸ್. ಸೊ ಫಸ್ಟ್ ಒನ್ ಇಸ್ ದ ಕರೆಕ್ಟ್ ಒನ್. ಅಂಡರ್ಸ್ಟುಡ್? Next one, arrange the following compound in their decreasing order of reactivity towards nucleophilic substitution reaction. ನೋಡಿ ಸಿ ನಿಮ್ಗೆ ಏನು ಕೊಟ್ಟಿದ್ದಾರೆ, ಆಲ್ಡಿಹೈಡ್ ಕೊಟ್ಟಿದ್ದಾರೆ, ಕೀಟೋನ್ ಕೊಟ್ಟಿದ್ದಾರೆ. ಸೊ ಆಲ್ಡಿಹೈಡ್ ಕೀಟೋನ್ ತಗೊಂಡಾಗ ಯಾವುದು ನ್ಯೂಕ್ಲಿಯೋಫಿಲಿಕ್ಗೆ ಮೋರ್ ರಿಯಾಕ್ಟ್ ಆಗುತ್ತೆ ಅಂತ ನೆನ್ಪಿಟ್ಕೋಬೇಕು. ಸೊ ಆಲ್ಡಿಹೈಡ್ಸ್ ಆರ್ ಮೋರ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫೈಲ್ ಕಂಪೇರ್ಡ್ ಟು ಕೀಟೋನ್. ಕರೆಕ್ಟಾ? ಸೊ ಆಲ್ಡಿಹೈಡ್ ಮೋರ್ ರಿಯಾಕ್ಟ್ ಆಗಬೇಕು ಅಂದರೆ ಯಾವುದ್ರಲ್ಲಿ ಆಲ್ಡಿಹೈಡ್ ಇದೆ ಫಸ್ಟು? ಎಸ್, 2 ಆಪ್ಷನಲ್ ಆಲ್ಡಿಹೈಡ್ ಇದೆ. ನೆಕ್ಸ್ಟ್ ಕೀಟೋನ್. ಓಕೆ, ನಾವು ಕೀಟೋನಲ್ಲಿ 2 ಥರ ಕೀಟೋನ್. ಒಂದು ನೋಡಿ, ಇದು ಸಿಮಿಟ್ರಿಕ್ ಕೀಟೋನು, ಇದರಲ್ಲಿ ಅಸಿಮಿಟ್ರಿಕ್ ಕೀಟೋನ್. ಅಂದರೆ ಸೇಮ್ ಡಿಫ್ರೆನ್ಸ್ ಆರ್ ಇರೋವಂಥದ್ದು. ಕರೆಕ್ಟಾ? ಸೊ ನೆನ್ಪಿಟ್ಕೊಳ್ಳಿ, ನಂಬರ್ ಆಫ್ ಕಾರ್ಬನ್ ಆಟಮ್ ಇನ್ಕ್ರೀಸ್ ಆಗ್ತಾ ಹೋಗ್ತಿದ್ರೆ ಏನಾಗುತ್ತೆ, ಅಲ್ಲಿ ನ್ಯೂಕ್ಲಿಯೋಫಿಲಿಕ್ ರಿಯಾಕ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದರೆ ಮೋರ್ ಬ್ರಾಂಚಿಂಗ್ ಆಗ್ತಿದೆ ಅಂದರೆ ನಮ್ಗೆ ಏನಾಗುತ್ತೆ, ಸ್ಟೆರಿಕ್ ಇಂಡರೆನ್ಸ್ ಎಫೆಕ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ಅದು ಯಾವ್ದು ಬರುತ್ತೆ? ಆಪ್ಷನ್ 4. ವಿಚ್ ಆಫ್ ದ ಫಾಲೋಯಿಂಗ್ ಆಸ್ ಮೋಸ್ಟ್ ಅಸಿಡಿಕ್ ಹೈಡ್ರೋಜನ್? ಅಸಿಡಿಕ್ ಹೈಡ್ರೋಜನ್ ಯಾವುದು ಅಂದರೆ ಎಲ್ಲ ನೋಡಿ, ಕಾರ್ಬಾಕ್ಸಿಲಿಕ್ ಆಸಿಡೇ ಕೊಟ್ಟಿದ್ದಾರೆ. ಅಸಿಟಿಕ್, ಡೈಕ್ಲೋರೋ, ಇಲ್ಲೂ ಅಸಿಡ್ ಎಲ್ಲ ವಾಟ್ ಕಾರ್ಬಾಕ್ಸಿಲಿಕ್ ಆಸಿಡ್ ಕೊಟ್ಟಿದ್ದಾರೆ. ಬಟ್ ಏನಿದೆ, ಡೈಕ್ಲೋರೋ, ಟ್ರೈಕ್ಲೋರೋ, ಕ್ಲೋರೋ ಅಂದರೆ ಹ್ಯಾಲೋಜನ್ ಆಟಮ್ ವೇರಿ ಆಗ್ತಿದೆ. ಸೊ ಹ್ಯಾಲೋಜನ್ ಆಟಮ್ ಇನ್ಕ್ರೀಸ್ ಆಗ್ತಾ ಇದ್ರೆ ನನಗೇನಾಗುತ್ತೆ, ಅಸಿಡಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗುತ್ತೆ. ಹಂಗಂದ್ರೆ ಯಾವ್ದ್ರಲ್ಲಿ ಜಾಸ್ತಿ ಇರೋದು ಹ್ಯಾಲೋಜನ್? ಟ್ರೈಕ್ಲೋರೋ. ಅರ್ಥ ಆಗ್ತಿದ್ಯಾ? ಸಿಂಪಲ್. Which of the following reagents are suitable to differentiate aniline and N-methyl aniline chemically? So it is nothing but by using chloroform and alcoholic potassium hydroxide. Okay, ಇದು ಏನು ಮಾಡುತ್ತೆ ಅಂದರೆ ಅನಿಲಿನು ಮತ್ತು ನಾರ್ಮಲ್ ವಾಟ್ ಈಸ್ ದಟ್ ವಿ ಕ್ಯಾನ್ ಸೇ ಅನಿಲಿನ್ ಅಂದರೆ ಬೆನ್ಸಿನ್ ಇರೋ ಅಂಥದ್ದು, ಇನ್ನೊಂದು ಬೆನ್ಸಿನ್ ಇಲ್ಲದೆ ಇರೋದನ್ನ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಆಲ್ಕೋಹಾಲಿಕ್ KOHನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ರಿಯಾಕ್ಷನ್ ಡಸ್ ನಾಟ್ ಈಲ್ಡ್ ಅಮೈನ್? ಯಾವ್ದು ಅಮೈನ್ ಕೊಡಲ್ಲ ಅಂತಿದ್ದಾರೆ. ಫಸ್ಟ್ ಅಮೈನ್ ಕೊಡೋದು ಯಾವುದು ನೋಡೋಣ. ಸೊ ಇಲ್ಲಿ ನೋಡಿ, NH3 ಇದೆ ಅಂದರೆ ಆಬ್ವಿಯಸ್ಲಿ ನನಗೆ RNH2 ಬರುತ್ತೆ. ಯಾಕಂದರೆ ಒಂದು ಹೈಡ್ರೋಜನು X ಜೊತೆ ಕೊಟ್ಟೋಗುತ್ತೆ. ಸೊ ಫಸ್ಟ್ ಒನ್ ಬರುತ್ತೆ. ಫಸ್ಟ್ ಒನ್ ಇರಬಾರ್ದು. ಇದರಲ್ಲಿ ನೋಡಿ ಫಸ್ಟ್ ಒನ್ ಇದೆ. ಸೊ ಹಾಗಾದರೆ ಇದಲ್ಲ ಆನ್ಸರ್. ಕರೆಕ್ಟಾ? ನೆಕ್ಸ್ಟ್ ಇಲ್ಲಿ ನೋಡಿ, ಟ್ರಿಬಲ್ ಬಾಂಡ್ ಇದೆ, ಇಲ್ಲೂ ಹೈಡ್ರೋಜನ್ ಇದೆ. ಆಬ್ವಿಯಸ್ಲಿ ಇದಕ್ಕೊಂದು 2 ಹೈಡ್ರೋಜನ್, ಇದಕ್ಕೂ 2 ಹೈಡ್ರೋಜನ್ ಆಗುತ್ತೆ. ಇಲ್ಲೂ ಅಮೈನ್ ಬರುತ್ತೆ. ಆದರೆ ಸೆಕೆಂಡ್ ಒನ್ ಇರಬಾರ್ದು. ಯಾವ್ದ್ರಲ್ಲಿ ಸೆಕೆಂಡ್ ಒನ್ ಇದೆ? ಇದರಲ್ಲಿ ಸೆಕೆಂಡ್ ಒನ್ ಇದೆ, ಇದರಲ್ಲೂ ಸೆಕೆಂಡ್ ಒನ್ ಇದೆ. ಉಳಿದಿರೋದು ಒಂದೇ, ದಟ್ ಈಸ್ ಓನ್ಲಿ 3. ಈ ಥರ ನೀವು ಟ್ರಿಕ್ ಯೂಸ್ ಮಾಡ್ಕೋಬೇಕು. ಓಕೆನಾ? ಓಕೆ, ನಿಮ್ಗೆ ಏನು ಕೊಟ್ಟಿದ್ರೆ ನೋಡಿ, ಬೆನ್ಸಿನ್ ಸಲ್ಫೋನೈಲ್ ಕ್ಲೋರೈಡ್. ಇದನ್ನೇನು ಹೇಳ್ಕೊಟ್ಟಿದ್ದೆ? ಬೆನ್ಸಿನ್ ಸಲ್ಫೋನೈಲ್ ಕ್ಲೋರೈಡ್ ನಾನು ಆಲ್ಕೋಹಾಲ್ ಚಾಪ್ಟರ್ ಹೇಳಿದ್ದು ನೆನಪಿದ್ರೆ ಗೊತ್ತಿರುತ್ತೆ. ಇಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಇನ್ಸ್ಬರ್ಗ್ ರಿಯೇಜೆಂಟ್. ಸಾರಿ, ನಾಟ್ ಆಲ್ಕೋಹಾಲ್, ಅಮೈನ್ಸ್ ಚಾಪ್ಟರಿಂದ ಇನ್ಸ್ಬರ್ಗ್ ರಿಯೇಜೆಂಟ್ ಅಂತ ಕರಿತೀವಿ. ಸೊ 1ಗೆ B ಇರಬೇಕು. 1ಗೆ ನೋಡಿ, ಒಂದೇ ಆಪ್ಷನ್ ಇರೋದು, 1ಗೆ B ಇರೋದು, ದಟ್ ಈಸ್ 3. ದ ನಂಬರ್ ಆಫ್ ಆರ್ಬಿಟಲ್ಸ್ ಅಸೋಸಿಯೇಟೆಡ್ ವಿತ್ ಎನ್ ಶೆಲ್ ನಮಗೆ ಗೊತ್ತಿದೆ ಅಲ್ವಾ. ಫಸ್ಟ್ ನ್ಯೂಕ್ಲಿಯಸ್ ಇರುತ್ತೆ, ನೆಕ್ಸ್ಟ್ K ಶೆಲ್, M ಶೆಲ್, ಸಾರಿ L ಶೆಲ್, M ಶೆಲ್, N ಶೆಲ್. ಸೊ ಹೆಂಗ್ ಎಲೆಕ್ಟ್ರಾನ್ ಫಿಲ್ ಮಾಡ್ತಾ ಹೋಗ್ತೀರಾ? ಸೊ ಫಸ್ಟು 1 ಎಲೆಕ್ಟ್ರಾನ್. ಕರೆಕ್ಟಾ? ನೆಕ್ಸ್ಟ್ 3 ಬರುತ್ತೆ. ಅಂದರೆ ಈ ಥರ SK1, Pಗೆ 3 ಅಂದರೆ ಎಷ್ಟು ಶೆಲ್ಗಳು ಬರುತ್ತೆ ಅಂತ. ಕರೆಕ್ಟಾ? Pಗೆ ಎಷ್ಟು ಮಾಡ್ತೀವಿ? 3 ಇರುತ್ತೆ, Dಗೆ 5 ಇರುತ್ತೆ, Fಗೆ 7 ಇರುತ್ತೆ. ಟೋಟಲ್ ಅವಾಗ ಎಷ್ಟಾಯಿತು? 1, 3, 5 + 7 ಆದರೆ ಇಟ್ ಇಸ್ 16. ಅಂಡರ್ಸ್ಟುಡ್? ಸೊ ಪ್ರಾಪರಾಗಿ ನೀವು ಅರ್ಥ ಮಾಡ್ಕೊಂಡ್ರೆ ಅವಾಗ ಈಸಿ ಅನ್ಸುತ್ತೆ. ಅಕಾರ್ಡಿಂಗ್ ಟು ಐಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್, ದ ವ್ಯಾಲ್ಯೂ ಆಫ್ ಡೆಲ್ಟಾ ವಿ ಆ್ಯಂಡ್ ಡೆಲ್ಟಾ ವಿಕ್ಸ್ ಆರ್ ಆಬ್ಜೆಕ್ಟ್ ಆಫ್ ಸಿ. ನಮ್ಗೆ ಗೊತ್ತು ಫಾರ್ಮುಲಾ ಇದು. ಕರೆಕ್ಟಾ? ನಿಮಗೆ H ವ್ಯಾಲ್ಯೂ ಕೊಟ್ಟಿದ್ದಾರೆ, ಮಾಸ್ ಕೊಟ್ಟಿದ್ದಾರೆ. H ವ್ಯಾಲ್ಯೂ ಏನಿದೆಯಪ್ಪ? 6.6 ತಗೋತೀನಿ ಅಪ್ರಾಕ್ಸಿಮೇಟ್, ಇಂಟು 10⁻34 ಇದೆ, -34 ಡಿವೈಡೆಡ್ ಬೈ H ಎಷ್ಟಿದೆ? 4 ಇಂಟು 5 is 3.1, 3 ತಗೋತೀನಿ. M ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ? 10⁻⁻6. ಕರೆಕ್ಟಾ? ಇದನ್ನು ಮೇಲೆ ಕಳಿಸ್ಕೊಳ್ಳಿ. ಏನಾಗುತ್ತೆ? 34ಅಲ್ಲಿ 6 ಹೋದರೆ ಯು ವಿಲ್ ಗೆಟ್ -28. ಕರೆಕ್ಟಾ? ಇವಾಗ ಇದನ್ನು ತಗೊಳ್ಳೋಣ. ಇಲ್ಲಿ ಎಷ್ಟು ಬರುತ್ತೆ? 4 3 12 ಬಂತು. 12 ಅಂದರೆ 6 1 6 2 1/2. 1/2 ಅಂದರೆ ನಿಮಗೆ 0.5 ಸಿಗುತ್ತೆ. 5ನ ಇಲ್ಲಿಗೆ ಶಿಫ್ಟ್ ಮಾಡಿದ್ರೆ ಇಲ್ಲೊಂದು ಪವರ್ ಜಾಸ್ತಿ ಆಗುತ್ತೆ, 29. 5.29 ಇದೆಯಾ? ಎಸ್, ಯು ಹ್ಯಾವ್ 5.29. ಅರ್ಥ ಆಗ್ತಿದೆ ಹೆಂಗೆ ಅಂತ? ನಿಮಗೆ ಸಿಗ್ನಿಫಿಕೆಂಟ್ ಫಿಗರ್ನ ಶಿಫ್ಟ್ ಮಾಡೋದು ಗೊತ್ತಾದರೆ ಬರುತ್ತೆ. Given 2 statements are okay. One statement: adiabatic work done is positive when the work done is on the system and internal energy of the system increases. Very simple. ನೆನ್ಪಿಟ್ಕೊಳ್ಳಿ, adiabatic ಅಂದ್ರೆ ಏನು? ಚಾರ್ಜ್ ಇರೋದಿಲ್ಲ. ಸೊ ಚಾರ್ಜ್ 0 ಆಗಿರುತ್ತೆ. ಆ್ಯಂಡ್ ವರ್ಕ್ ಡನ್ ಆನ್ ದ ಸಿಸ್ಟಮ್, ನಾನು ನಿಮಗೆ 2 ಥರ ಹೇಳ್ಕೊಟ್ಟಿದ್ದೆ. ವರ್ಕ್ ಡನ್ ಆನ್ ದ ಸಿಸ್ಟಮ್ ಆ್ಯಂಡ್ ವರ್ಕ್ ಡನ್ ಬೈ ದ ಸಿಸ್ಟಮ್ ಅಂತ. ವರ್ಕ್ ಡನ್ ಆನ್ ದ ಸಿಸ್ಟಮ್ ಇದ್ರೆ ಪಾಸಿಟಿವ್ ಇರುತ್ತೆ, ವರ್ಕ್ ಡನ್ ಬೈ ದ ಸಿಸ್ಟಮ್ ಅಂದರೆ ನಮಗೆ ನೆಗೆಟಿವ್ ಬರುತ್ತೆ ಅಂತ. ಇಲ್ಲಿ ಆನ್ ದ ಸಿಸ್ಟಮ್ ಪಾಸಿಟಿವ್
ಪಾಸಿಟಿವ್ ಅಂತ ಹೇಳ್ತಿದ್ದಾರೆ. ಸೊ ಎಸ್, ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಓಕೆನಾ? ನೆಕ್ಸ್ಟ್ ಒನ್, no work is done during free expansion of an ideal gas. See, free expansion of ideal gas ಅಲ್ಲಿ there is no any pressure ಅಥವಾ any temperature, ಏನೂ ಇರೋದಿಲ್ಲ. ಟೆಂಪರೇಚರ್ 0 ಇರುತ್ತೆ, ಪ್ರೆಷರ್ 0 ಇರುತ್ತೆ, ಹೀಟ್ ಆಫ್ ಫ್ಯೂಷನ್ 0 ಇರುತ್ತೆ. ಆವಾಗ ಯಾವುದೇ ರೀತಿ ವರ್ಕ್ ಇರೋದಿಲ್ಲ. ಸೊ ದಿಸ್ ಇಸ್ ಆಲ್ಸೋ ಕರೆಕ್ಟ್ ಆಗಿದೆ. ಸೊ ಸ್ಟೇಟ್ಮೆಂಟ್ 2 ಆಲ್ಸೋ ಕರೆಕ್ಟ್. ನಥಿಂಗ್ ಬಟ್ ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಟ್ರೂ. ಓಕೆ. ವಿಚ್ ಆಫ್ ದ ಫಾಲೋಯಿಂಗ್ ರಿಯಾಕ್ಷನ್ ಆಸ್ ಡೆಲ್ಟಾ ಎಚ್ ಅಂಡ್ ಡೆಲ್ಟಾ ಯು ಇಸ್ ಈಕ್ವಲ್? ನಾನು ನಿಮ್ಗೊಂದು ಹೇಳ್ಕೊಟ್ಟಿದ್ದೆ, ಡೆಲ್ಟಾ ಎನ್ ಜಿ ಯಾವಾಗ ನಮಗೆ 0 ಆಗುತ್ತೋ ಆವಾಗ ನನಗೆ ಡೆಲ್ಟಾ ಎಚ್ ಅಂಡ್ ಡೆಲ್ಟಾ ಯು ಆರ್ ಈಕ್ವಲ್ ಟು ಸೇಮ್ ಬರುತ್ತೆ ಅಂತ. ಇವಾಗ ಯಾವುದ್ರಲ್ಲಿ 0 ಬರುತ್ತೆ ನೋಡಿ. ಸೊ ಇಲ್ಲಿ ಎಷ್ಟಿದೆ? ಗ್ರಾಮು 6 ಇದೆ, ಇಲ್ಲಿ 15/2 ಇದೆ. ನೋ, 0 ಬರಲ್ಲ. ನೆಕ್ಸ್ಟ್ ಇಲ್ಲಿ ಎಷ್ಟಿದೆ? 1 + 1 2 ಆಯಿತು, ಇಲ್ಲೂ 2 ಇದೆ. ಸೊ ಎಸ್, ಇಟ್ ಇಸ್ 0. ಕರೆಕ್ಟಾ? ಇಲ್ಲಿ ನೋಡಿ, ಇಲ್ಲಿ 2 ಇದೆ ಗ್ಯಾಸು, ಇಲ್ಲಿ 3 + 1 4 ಆಯಿತು, 2 - 4 ಅಂದರೆ -2 ಬರುತ್ತೆ. ಕರೆಕ್ಟಾ? ಇಲ್ಲಿ ಒಂದೇ ಇರೋದು. ಎಸ್, ಆವಾಗ ಸೆಕೆಂಡ್ ಆಪ್ಷನ್. ಅಂಡರ್ಸ್ಟುಡ್? ಐಡೆಂಟಿಫೈ ದ ಇನ್ಕರೆಕ್ಟ್ ಅಮಾಂಗ್ ದ ಫಾಲೋಯಿಂಗ್. ಇನ್ಕರೆಕ್ಟ್ ಕೇಳ್ತಿದ್ದಾರೆ. ಸೊ ಫಸ್ಟು ಕರೆಕ್ಟ್ ಆಗಿರೋದು ನೋಡೋಣ. ಆಲ್ ಎಂಥಲ್ಪಿ ಆಫ್ ಫ್ಯೂಷನ್ ಆರ್ ಪಾಸಿಟಿವ್. ಎಸ್, ನಮಗೆ ಗೊತ್ತು ಆಲ್ ಎಂಥಲ್ಪೀಸ್ ಆಫ್ ಫ್ಯೂಷನ್ ಆರ್ ಪಾಸಿಟಿವ್. ನಥಿಂಗ್ ಬಟ್ ಡೆಲ್ಟಾ ಎಚ್ ನನಗೆ ಪಾಸಿಟಿವ್ ಇರಬೇಕು. ಕರೆಕ್ಟಾ? ಫ್ಯೂಷನ್ ಅಂದರೆ ಏನಪ್ಪ? ಕಂಬೈನ್ ಮಾಡ್ತಿದ್ದೀರಾ ಕಣ್ರು, ಅರ್ಥ ಮಾಡ್ಕೋಬೇಕು. ಫ್ಯೂಷನ್ಗೂ ಫ್ಯೂಷನ್ ಅಂದರೆ ಕಂಬೈನ್ ಅಂದರೆ ಪಾಸಿಟಿವ್ ಆಗ್ತಿದೆ. ಫ್ಯೂಷನ್ ಅಂದರೆ ಬ್ರೇಕ್ ಆಗೋದು, ಬ್ರೇಕ್ ಆದಾಗ ನೆಗೆಟಿವ್ ಆಗುತ್ತೆ. ಸೊ ಇಲ್ಲಿ ಫ್ಯೂಷನ್ ಅಂದರೆ ಪಾಸಿಟಿವ್ ಆಗ್ತಿದೆ. ಸೊ ಫಸ್ಟ್ ಒನ್ ಕರೆಕ್ಟ್ ಆಗಿದೆ. ಸೊ ಫಸ್ಟ್ ಒನ್ ಕರೆಕ್ಟ್ ಆಗಿದೆ ಅಂದರೆ ಅರ್ಥ ಎ ಈಸ್ ಕರೆಕ್ಟ್. ನಮ್ಗೆ ಕೇಳ್ತಿರೋದು ಇನ್ಕರೆಕ್ಟ್. ಸೊ ಎ ಕರೆಕ್ಟ್ ಆಗಿದೆ ಅಂದರೆ ನಮಗೆ ಎ ಇರಬಾರ್ದು. ನೋಡಿ, ಇದರಲ್ಲಿ ಎ ಇದೆ, ಇದರಲ್ಲೂ ಎ ಇದೆ, ಇದರಲ್ಲೂ ಎ ಇದೆ, ಉಳಿದಿರೋದು ಒಂದೇ, ದಟ್ ಈಸ್ ಎ ಬಿ ಡಿ ಇ. ಓಕೆ, ನೀವು ಚೆಕ್ ಮಾಡೋದೇ ಬೇಕಾಗಿಲ್ಲ, ನೀವು ಟೈಮ್ ವೇಸ್ಟ್ ಮಾಡ್ಕೋತೀರಾ ಆ ಥರ ಓದ್ಕೊಂಡು. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಆರ್ ಟ್ರೂ ಅಬೌಟ್ ಈಕ್ವಿಲಿಬ್ರಿಯಂ? ಈಕ್ವಿಲಿಬ್ರಿಯಂಗೆ ಯಾವುದು ಕರೆಕ್ಟ್ ಅಂತ ಕೇಳ್ತಿದೆ. ಈಕ್ವಿಲಿಬ್ರಿಯಂ ಇಸ್ ಪಾಸಿಬ್ಲಿ ಓನ್ಲಿ ಇನ್ ದ ಕ್ಲೋಸ್ ಸಿಸ್ಟಮ್. ಎಸ್, ಯಾಕಂದರೆ ಕ್ಲೋಸ್ ಸಿಸ್ಟಮ್ ಇದ್ದಾಗ ಮಾತ್ರ ನನಗೆ ಫಾರ್ವರ್ಡ್ ರಿಯಾಕ್ಷನ್ ಆಸ್ ವೆಲ್ ಆಸ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಎರಡೂ ಆಗೋದು. ಈಗ ಒಂದು ಎಕ್ಸಾಂಪಲ್, ಹಾಟ್ ವಾಟರ್ಗೆ ಒಂದು ಲಿಡ್ನ ಕ್ಲೋಸ್ ಮಾಡಿಟ್ರೆ ನಿಮಗೆ ಕಂಡೆನ್ಸೇಷನ್ ಆಗುತ್ತೆ, ಎವಾಪರೇಷನ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಎಸ್ ಈಕ್ವಿಲಿಬ್ರಿಯಂ. ಸೊ ಫಸ್ಟ್ ಒನ್ ಕರೆಕ್ಟ್ ಆಗಿದೆ. ಕರೆಕ್ಟಾ? 1 ಎ ಇರಬೇಕು. ಎಸ್, ಇದರಲ್ಲಿ ಎ ಇದೆ. ಕರೆಕ್ಟಾ? ಇದಿಲ್ಲ, ಯಾಕಂದರೆ ಇದರಲ್ಲಿ ನಮಗೆ ಓನ್ಲಿ ಸಿ ಅಂತ ಇದೆ, ಇದರಲ್ಲಿ ಓನ್ಲಿ ಬಿ. ಅಂದರೆ ನಿಮಗೆ ಥರ್ಡ್ ಒನ್ ಇಲ್ಲಾಂದರೆ ಸೆಕೆಂಡ್ ಒನ್ ಆಗಿರುತ್ತೆ. ಆಲ್ ಮೆಷರಬಲ್ ಪ್ರಾಪರ್ಟೀಸ್ ಆಫ್ ಸಿಸ್ಟಮ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಟ್ ಈಕ್ವಿಲಿಬ್ರಿಯಂ. ಈಗ ಈಕ್ವಿಲಿಬ್ರಿಯಮ್ ಸ್ಟೇಟಲ್ಲಿ ಇದೆ ಅಂದರೆ ನನಗೇನಾಗಿರುತ್ತೆ? Q0 ಆಗುತ್ತೆ. ದೆರ್ ಇಸ್ ನೋ ಎನಿ ವರ್ಕ್. ಅದು ಕರೆಕ್ಟಾ? ದೆರ್ ಇಸ್ ನೋ ಎನಿ ಹೀಟ್ ಆಫ್ ಫ್ಯೂಷನ್. ಸೊ ಎಲ್ಲ ಈಕ್ವಿಲಿಬ್ರಿಯಮ್ ಅಂದರೆ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಆಗಿಬಿಟ್ಟಿರುತ್ತೆ. ಕರೆಕ್ಟಾ? ಅಂದರೆ ಅವಾಗ ಬಿ ಕೂಡ ಕರೆಕ್ಟ್. ಸೊ ಹಾಗಾದರೆ ಬಿ ಕರೆಕ್ಟ್ ಅಂದರೆ ನಮಗೆ ಸೆಕೆಂಡ್ ಆಪ್ಷನ್. ಕರೆಕ್ಟಾ? According to Lee Chatelier's principle in the reaction, okay, the formation of methane is, ನಾವು ನೆನ್ಪಿಟ್ಕೊಳ್ಳಿ, ಮೀಥೇನ್ ಫಾರ್ಮೇಷನ್ ಕೇಳ್ತಿದ್ದಾರೆ ಅಂದರೆ ಅರ್ಥ ಏನು? ಪ್ರಾಡಕ್ಟ್. ಇದು ಪ್ರಾಡಕ್ಟ್ ಫಾರ್ಮೇಷನ್ ಮಾಡ್ತಾ ಇದೀವಿ ಅಂದರೆ ನಾನು ಏನು ಮಾಡಬೇಕು? ಇನ್ಕ್ರೀಸ್ ದ ಕಾನ್ಸಂಟ್ರೇಷನ್ ಆಫ್ CO. ಎಸ್, ನನಗೆ ರಿಯಾಕ್ಟೆಂಟ್ ಸೈಡು ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡಬೇಕು. CO ಮತ್ತು H2 ಇನ್ಕ್ರೀಸ್ ಮಾಡಬೇಕು. CO ಇನ್ಕ್ರೀಸ್ ಆಗ್ತಿದೆ. ಕರೆಕ್ಟ್. ಎ ಇರಬೇಕು. ಯಾವುದ್ರಲ್ಲಿ ಎ ಇದೆ? ಎಸ್, ಇದರಲ್ಲಿ ನಮಗೆ ಎ ಇದೆ, ಆ್ಯಂಡ್ ಇಲ್ಲೂ ಎ ಇದೆ, ಇದರಲ್ಲೂ ಎ ಇದೆ. ಓಕೆ, ಇನ್ಕ್ರೀಸ್ ದ ಕಾನ್ಸಂಟ್ರೇಷನ್ ಆಫ್ H2. ನೋ, ರಿಯಾಕ್ಟೆಂಟ್ ನೀವು ಇನ್ಕ್ರೀಸ್ ಮಾಡ್ತಿದ್ರೆ ಅಂದರೆ ಪ್ರಾಡಕ್ಟ್ದು ಕಾನ್ಸಂಟ್ರೇಷನ್ ಡಿಕ್ರೀಸ್ ಮಾಡಬೇಕು. ಸೊ ಇದು ಬರಲ್ಲ. ಸೊ ಬಿ ಇರಬಾರ್ದು, ಇದರಲ್ಲಿ ಬಿ ಇದೆ, ರಾಂಗ್. ಓಕೆ, ನೆಕ್ಸ್ಟ್ ಒನ್, ಡಿಕ್ರೀಸ್ ದ ಕಾನ್ಸಂಟ್ರೇಷನ್ ಆಫ್ CH4. ಎಸ್, ಕರೆಕ್ಟ್. ಯಾಕಂದರೆ ನಾನು ಇವಾಗ ತಾನೇ ಹೇಳಿದೆ ಪ್ರಾಡಕ್ಟ್ದು ಡಿಕ್ರೀಸ್ ಮಾಡಬೇಕು. ಎಸ್, ನನಗೆ ಎ ಮತ್ತು ಸಿ ಬಂತು. ಡಿ ಚೆಕ್ ಮಾಡೋಣ. ಏನಿದೆ? ಡಿಕ್ರೀಸ್ ದ ಕಾನ್ಸಂಟ್ರೇಷನ್ ಆಫ್ H2. ನೋ, H2 ಈಸ್ ಅ ರಿಯಾಕ್ಟೆಂಟ್ ಅಂದರೆ ನಾನು ಏನು ಹೇಳಿದ್ನಪ್ಪ ಇವಾಗ ತಾನೇ? ಇನ್ಕ್ರೀಸ್ ಆಗಬೇಕು ಅಂತ. ಸೊ ಆಗ ಡಿ ಕೂಡ ರಾಂಗ್ ಆಗುತ್ತೆ. ಸೊ ಆಗ ಉಳಿದಿರೋದು ಆಪ್ಷನ್ ಯಾವುದು? ದಟ್ ಈಸ್ ಎ ಆ್ಯಂಡ್ ಸಿ. ಅಂಡರ್ಸ್ಟುಡ್? The equilibrium constant at, okay, if the initial concentration of all 4 species were 1 mole. ಓಕೆ, ನೋಡಿ, ಇಲ್ಲಿ ನಿಮಗೆ ಇದು ರಿಯಾಕ್ಷನ್, ಇದನ್ನು ಸ್ಪ್ಲಿಟ್ ಮಾಡಿದ್ರೆ ಇದು ಫಾರ್ವರ್ಡು, ಇದು ಬ್ಯಾಕ್ವರ್ಡ್. ಕರೆಕ್ಟಾ? ಸೊ ಇಲ್ಲಿ ನನಗೆ ನೆಗೆಟಿವ್ ಬರುತ್ತೆ, ಇಲ್ಲಿ ಪಾಸಿಟಿವ್ ಬರುತ್ತೆ. ಯಾಕಂದರೆ ಇದರಲ್ಲಿ ನನಗೆ ಡಿಕ್ರೀಸ್ ಆಗುತ್ತೆ, ಇದರಲ್ಲಿ ಇನ್ಕ್ರೀಸ್ ಆಗುತ್ತೆ. ಕರೆಕ್ಟಾ? ಇವಾಗ ನಾನು ಎರಡು ತೊಗೊಂಡೆ. ವಾಟ್ ಈಸ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್? ಇಟ್ ಈಸ್ ಅ ಪ್ರಾಡಕ್ಟ್ ಬೈ ರಿಯಾಕ್ಟೆಂಟ್ ಅಲ್ವಾ? ಪ್ರಾಡಕ್ಟ್ ಬೈ ರಿಯಾಕ್ಟೆಂಟ್ ತೊಗೊಂಡಿದ್ದಾರೆ. ನನಗೆ ಏನು ಬರುತ್ತೆ ಅವಾಗ? ಯು ವಿಲ್ ಗೆಟ್ 1 + x ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 - x ಹೋಲ್ ಸ್ಕ್ವೇರ್. ಕರೆಕ್ಟಾ? ಸೊ ಇವಾಗ ಇವೆರಡೂ ನಾವು ಸಬ್ಸ್ಟಿಟ್ಯೂಟ್ ಮಾಡಿ ಫೈಂಡ್ ಮಾಡಿದ್ರೆ ಅವಾಗ ನನಗೆ ಏನು ಬರುತ್ತೆ? ಸೊ ಯು ಆರ್ ಗೆಟ್ಟಿಂಗ್ 1.818. ಅರ್ಥ ಆಗ್ತಿದೆಯಾ? ಸೊ 1.818 ಬರ್ತಾ ಇದೆ. ಅಂಡರ್ಸ್ಟುಡ್? ಓಕೆ, ಸೊ ನೆಕ್ಸ್ಟ್ ಒನ್, ಅಮಾಂಗ್ ದ ಫಾಲೋಯಿಂಗ್, ಓಕೆ, 0.1 aqueous solution which one exhibit lowest boiling point? ಸಿ, ಲೋಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್ ಕೇಳ್ತಿದ್ದಾರೆ ನಮಗೆ ಇಲ್ಲಿ. ನೋಡಿ, ಅಸ್ಯೂಮ್ ಕಂಪ್ಲೀಟ್ ಅಯನೈಸೇಷನ್ ಅಂದರೆ
ಕಂಪ್ಲೀಟ್ ಆಗ್ಬಿಟ್ಟಿದೆ. ನಮ್ಗೆ ಅಲ್ಲಿ ದೇರ್ ಇಸ್ ನೋ ಎನಿ ಪಾರ್ಷಿಯಲ್. ಸೊ ಅವಾಗ ನೀವು ಯಾವ್ದ್ರ ಮೇಲೆ ಹೋಗ್ಬೇಕು ಅಂದ್ರೆ ಯು ನೀಡ್ ಟು ಗೋ ವಿತ್ ಐ ವ್ಯಾಲ್ಯೂ. ಐ ವ್ಯಾಲ್ಯೂ ಜಾಸ್ತಿ ಇದೆ ಅಂದ್ರೆ ನನಗೆ ಆಬ್ವಿಯಸ್ಲಿ ಎಲ್ಲ ಪ್ರಾಪರ್ಟೀಸ್ ಆಫ್ ಸೊಲ್ಯೂಷನ್ ಜಾಸ್ತಿ ಆಗುತ್ತೆ. ಐ ವ್ಯಾಲ್ಯೂ ಕಮ್ಮಿ ಇದೆ ಅಂದ್ರೆ ಎಲ್ಲ ಪ್ರಾಪರ್ಟೀಸು ಕಮ್ಮಿ ಆಗುತ್ತೆ. ಈಗ ಐ ವ್ಯಾಲ್ಯೂ ಯಾವ್ದಕ್ಕೆ ಕಮ್ಮಿ ಇದೆ ನೋಡ್ಕೊಳ್ಳಿ, ಯಾಕಂದ್ರೆ ನಮ್ಗೆ ಕೇಳಿರೋದು ಲೋಯೆಸ್ಟ್ ಯಾವುದು ಅಂತ, ಕರೆಕ್ಟಾ? ಸೊ ಲೋಯೆಸ್ಟ್ ಯಾವ್ದಕ್ಕೆ ಬರುತ್ತೆ ಅಂದ್ರೆ ಐ ವ್ಯಾಲ್ಯೂ ಕಮ್ಮಿ ಇರೋದು ಅಲ್ಯೂಮಿನಿಯಂ ಸಲ್ಫೇಟ್. ಅಲ್ಯೂಮಿನಿಯಂ ಸಲ್ಫೇಟ್ ಅಂದ್ರೆ ಏನು ಬರುತ್ತೆ, Al2SO4 ಥ್ರೈಸ್. ಸೊ ಅವಾಗ ಏನಾಗುತ್ತೆ 2 + 3 5 ಆಯಿತು ಫಸ್ಟ್ ಒನ್ಗೆ. ಪೊಟ್ಯಾಷಿಯಂ ಸಲ್ಫೇಟ್ K2SO4 ಕರೆಕ್ಟಾ, 2 + 1 3 ಆಗುತ್ತೆ. ನೆಕ್ಸ್ಟು ಸೋಡಿಯಂ ಕ್ಲೋರೈಡ್ NaCl 2 ಬರುತ್ತೆ. ನೆಕ್ಸ್ಟ್ ಅಲ್ಯೂಮಿನಿಯಂ ಕ್ಲೋರೈಡ್ AlCl3 ಸೊ 4 ಬರುತ್ತೆ. ಸೊ ಹಾಗಾದ್ರೆ ಉಳಿದಿರೋದು ಯಾವುದು 2 ಇಸ್ ಲೀಸ್ಟ್ ಒನ್. ಸೊ ಅದಕ್ಕೆ ಸೋಡಿಯಂ ಕ್ಲೋರೈಡ್. ಅರ್ಥ ಆಗ್ತಿದೆ ಹೆಂಗೆ ಅಂತ? ದ ವೇರಿಯೇಷನ್ ಆಫ್ ಸಾಲ್ಯುಬಿಲಿಟಿ ವಿತ್ ಟೆಂಪರೇಚರ್. ಓಕೆ, ಕರೆಕ್ಟ್ ರೆಪ್ರೆಸೆಂಟೇಷನ್ ನೋಡಿ. ಗ್ಯಾಸ್ ಇನ್ ಲಿಕ್ವಿಡ್ ಇದ್ದಾಗ ನಾವು ಓದಿದ್ವಿ ಸೊಲ್ಯೂಷನ್ ಅಲ್ಲಿ, ಕರೆಕ್ಟಾ? ಏನಾಗುತ್ತೆ, ಟೆಂಪರೇಚರ್ನ ನಾನು ಇನ್ಕ್ರೀಸ್ ಮಾಡಿದ್ರೆ ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗುತ್ತೆ. ಅವಾಗ ಏನು ಬರುತ್ತೆ, ಟೆಂಪರೇಚರ್ ನಾನು ಇನ್ಕ್ರೀಸ್ ಮಾಡ್ತಿದ್ದೀನಿ, ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗ್ತಿದೆ. ಸೊ 2 ಇಲ್ಲೇನಾಗ್ತಿದೆ ನೋಡಿ, ಇನ್ಕ್ರೀಸ್ ಆಗಿ ಡಿಕ್ರೀಸ್ ಆಗ್ತಿದೆ, ರಾಂಗ್. ಇಲ್ಲಿ ಇನ್ಕ್ರೀಸ್ ಆಗ್ತಿದೆ, ರಾಂಗ್. ಇಲ್ಲಿ ಕಾನ್ಸ್ಟೆಂಟ್ ಇದೆ, ಇಲ್ಲ. ಸೊ ಡಿಕ್ರೀಸ್ ಆಗಬೇಕು. ಅರ್ಥ ಆಗ್ತಿದೆ ಹೆಂಗೆ? ಓಕೆ. ಸೊ ನಿಮ್ಗೆ ಇಲ್ಲಿ ಏನು ಕೇಳ್ತೀವಿ, ವಾಟ್ ಈಸ್ ದ ಟೆಂಪರೇಚರ್ ಅಟ್ ಬಾಯ್ಲಿಂಗ್ ಪಾಯಿಂಟ್? ವೆರಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡಿ. ನಿಮಗೆ ಒಂದು ಟೆಂಪರೇಚರ್ ಆಲ್ರೆಡಿ ಕೊಟ್ಟಿದ್ದಾರೆ, ಇನ್ನೊಂದು ಟೆಂಪರೇಚರ್ ಕೇಳ್ತಿದ್ದಾರೆ. ಆವಾಗ ಏನಾಗಬೇಕು, ಇದಕ್ಕಿಂತ ಜಾಸ್ತಿ ಇರೋದೇ ಇರುತ್ತೆ ಆನ್ಸರ್, ಕರೆಕ್ಟಾ? ನೀವು ಬೇಕಿರೋ ಫಾರ್ಮುಲಾ ಹಾಕೊಂಡು ಫೈನ್ ಮಾಡಿದ್ರು ಸೇಮ್ ಬರುತ್ತೆ ನೋಡಿ. ಇದಕ್ಕಿಂತ ಜಾಸ್ತಿ ಇರಬೇಕು. ಇದು ನೋಡಿ, ಇದಕ್ಕೆ ಸೇಮ್ ಇದೆ. ಇದು ಪಾಯಿಂಟ್ ಅದು ಮಿಸ್ ಮಾಡಿದ್ದಾರೆ. ಮೇ ಬಿ ನಿಮ್ಗೆ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಟ್ಟರು ಕೊಡ್ಬೋದು ಕಣ್ರು. ಬಿಕಾಸ್ ನಿಮ್ಗೆ ಅಲ್ಲಿ ಕಾಮ ಹಾಕಿದ್ದಾರೆ ಅಂದ್ರೆ ಅವರೇ ಮಿಸ್ಟೇಕ್ ಮಾಡಿದ್ದಾರೆ. ಮೇ ಬಿ ಗ್ರೇಸ್ ಮಾರ್ಕ್ಸ್ ಕೊಡ್ಬೋದು ಅನ್ಕೋತೀನಿ, ಓಕೆನಾ? ಇಲ್ಲ ಅಂದ್ರೆ ಮೇ ಬಿ ಕನ್ಸಿಡರ್ ಮಾಡಿಲ್ಲ ಅಂದ್ರೆ ಮೇ ಬಿ ನಿಮಗೆ ಕೊಡೋದಿಲ್ಲ. ಓಕೆ, ಬಟ್ ಏನಾದರೂ ಮಿಸ್ಟೇಕ್ ಆಗಿದೆ ಅವ್ರದ್ದು ಅಂತಂದ್ರೆ ಯು ವಿಲ್ ಗೆಟ್ ಅ ಗ್ರೇಸ್ ಮಾರ್ಕ್ಸ್ ಫಾರ್ ದಿಸ್. ಯಾಕಂದ್ರೆ ಕ್ವಶನ್ ಮಿಸ್ ಆಗಿದೆ ಅಥವಾ ಟೈಪಿಂಗ್ ಮಿಸ್ಟೇಕ್ ಆಗಿದೆ. ನೆಕ್ಸ್ಟ್ ಇಲ್ಲಿ ನೋಡಿ, ಸೇಮ್ ಇದೆ, ಇದು ಬರೋದಿಲ್ಲ. ಇಲ್ಲಿ ನೋಡಿ, ಇದಕ್ಕೆ ಕಮ್ಮಿ ಇದೆ, ಇದು ಬರಲ್ಲ. ಇಲ್ಲಿ ನೋಡಿ, ಇದಕ್ಕಿಂತ ಜಾಸ್ತಿ ಇದೆ. ನಾನು ಏನು ಹೇಳಿದೆ, ಜಾಸ್ತಿ ಬರಬೇಕು ಅಂತ. ಆಗಿರೋದೇ ಒಂದು. ನೀವು ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದ್ರು ಯು ಆರ್ ಗೆಟಿಂಗ್ ಸೇಮ್ ಆನ್ಸರ್. ಅರ್ಥ ಆಗ್ತಿದ್ಯಾ? Next one, if N2 gas is doubled through water, okay, how many moles of N2? ಸೊ ನೀವು ಮೋಲ್ಸ್ ಕಂಡುಹಿಡಿಬೇಕು. ನಥಿಂಗ್ ಬಟ್ ಮೋಲಾರ್ ಮಾಸ್ನ ಯೂಸ್ ಮಾಡ್ಕೊಂಡು ಯು ನೀಡ್ ಟು ಫೈಂಡ್ ಔಟ್ ದ ಮೋಲ್, ಕರೆಕ್ಟಾ? ಸೊ ನಿಮಗೆ KH ಕೊಟ್ಟಿದ್ದಾರೆ, ಆಬ್ವಿಯಸ್ಲಿ ನೀವು ಹೆನ್ರಿಸ್ ಲಾ ಯೂಸ್ ಮಾಡಬೇಕು. ನೋಡಿ, ಇಲ್ಲಿ ಹೆನ್ರಿಸ್ ಲಾ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ. ಸೊ P = KH × X. X ಇಸ್ ಅ ಮೋಲ್ ಫ್ರಾಕ್ಷನ್. ಸೊ ಮೋಲ್ ಫ್ರಾಕ್ಷನ್ ಕಂಡುಹಿಡ್ಕೊಂಡಿದ್ದಾರೆ, ಯಾಕಂದ್ರೆ ಪ್ರೆಷರ್ ಕೊಟ್ಟಿದ್ದಾರೆ ನಮಗೆ ಆ್ಯಂಡ್ KH ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಇದರಿಂದ ಮೋಲ್ ಫ್ರಾಕ್ಷನ್ ಕಂಡುಹಿಡ್ಕೊಂಡ್ವಿ, ಕರೆಕ್ಟಾ? ಸೊ ಇದನ್ನ ಯೂಸ್ ಮಾಡಿಕೊಂಡು ಇವಾಗ ನೋಡಿ, ನಂಬರ್ ಆಫ್ ಮೋಲ್ಸ್ ಆಫ್ N2 ಕಂಡಿಡಿದಾಗ ನಮ್ಗೆ ಎಷ್ಟು ಬಂತು? ಸೊ 0.7 × 10⁻³ ಕರೆಕ್ಟಾ? ಸಾರಿ, 0.7 ನೋಡಿ, 0.7 × 10⁻³ ಇಲ್ಲೊಂದು ಕರೆಕ್ಟಾಗಿ ನೋಡಿ, 0.7 ಇದೆ. ನಾನು ಇದನ್ನ ಏನಾದರೂ ಶಿಫ್ಟ್ ಮಾಡಿದ್ರೆ ನನಗೆ ಏನು ಬರುತ್ತೆ, 7.1 ಅಲ್ವಾ? ಅವಾಗ ಇದೇನಾಗುತ್ತೆ, 10 ಪವರ್ ಡಿಕ್ರೀಸ್ ಆಗಬೇಕು, 10⁴ ಬರುತ್ತೆ. ಅಂದರೆ ಸೆಕೆಂಡ್ ಆಪ್ಷನ್ನು ಇದೆ. ನಿಮಗೆ ಅರ್ಥ ಆಗ್ತಿದೆಯಾ? ಎರಡೂ ಇರೋದ್ರಿಂದ ಆಬ್ವಿಯಸ್ಲಿ ನಿಮ್ಗೆ ಇದು ಗ್ರೇಸ್ ಮಾರ್ಕ್ಸ್. ಒಂದು ಫಿಕ್ಸು ನಿಮಗೆ ಗ್ರೇಸ್, ಯಾಕಂದರೆ ಅವರು ಸಪ್ರೇಟ್ ಆಪ್ಷನ್ ಕೊಟ್ಟಿಲ್ಲ. ಅರ್ಥ ಆಗ್ತಿದೆ? ಈ ಥರ ಇದ್ದಿದ್ರೆ ನಿಮಗೆ ಇನ್ನೊಂದು ಆಪ್ಷನ್ ಕೊಡ್ತಿದ್ರು, ಅಂದರೆ 1 2 2 4 ಆ ಥರ. ಅರ್ಥ ಆಗ್ತಿದೆಯಾ? ಇಲ್ಲಿ ನಿಮ್ಗೆ ಸಪ್ರೇಟಾಗಿ ಕೊಟ್ಟಿಲ್ಲ. ಒಂದೇ ಕ್ವಶನ್ಗೆ 2 ಆನ್ಸರ್ ಕೊಟ್ಟಿದ್ದಾರೆ ಅಂದರೆ ಆಬ್ವಿಯಸ್ಲಿ ದಟ್ ಈಸ್ ಗ್ರೇಸ್ ಮಾರ್ಕ್ಸ್. ಅರ್ಥ ಆಯ್ತಾ? ಒಂದು ಗ್ರೇಸ್ ಮಾರ್ಕ್ಸ್ ಫಿಕ್ಸ್ ಆಯಿತು ನಿಮಗೆ. ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಬೌಟ್ ಗ್ಯಾಲ್ವಾನಿಕ್ ಸೆಲ್ ಈಸ್ ಕರೆಂಟ್ ಫ್ಲೋಸ್ ಫ್ರಮ್ ಕ್ಯಾಥೋಡ್ ಟು ಆ್ಯನೋಡ್. ಎಸ್, ಯಾಕಂದರೆ ಕರೆಂಟ್ ಹೆಂಗೆ ಫ್ಲೋ ಆಗುತ್ತೆ, ಪಾಸಿಟಿವ್ ಟು ನೆಗೆಟಿವ್, ಕರೆಕ್ಟಾ? ದ ಫ್ಲೋ ಆಫ್ ಕರೆಂಟ್ ಇಸ್ ಆಲ್ವೇಸ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್. ಸೊ ಫಸ್ಟ್ ಒನ್ ಕರೆಕ್ಟ್ ಆಗಿದೆ. ಎ ಇರಬೇಕು, ಇದರಲ್ಲಿ ಎ ಇದೆ, ಇದರಲ್ಲೂ ಎ ಇದೆ, ಇದರಲ್ಲೂ ಎ ಇದೆ. ಓಕೆ, ನೆಕ್ಸ್ಟ್ ಒನ್, ಆ್ಯನೋಡ್ ಈಸ್ ಪಾಸಿಟಿವ್ ಟರ್ಮಿನಲ್. ರಾಂಗ್ ಇದು. ಯಾಕಂದರೆ ನಾನು ನಿಮ್ಗೊಂದು ಟ್ರಿಕ್ ಹೇಳ್ಕೊಟ್ಟಿದ್ದೆ ಗೊತ್ತಾ, ಲೋನ್ ಅಂತ. ಲೋನ್ ಅಂದರೆ ಏನು? ಲೆಫ್ಟ್ ಆಕ್ಸಿಡೇಷನ್, ಆ್ಯನೋಡ್ ನೆಗೆಟಿವ್. ಆ್ಯನೋಡ್ ಏನಾಗಿರುತ್ತೆ, ನೆಗೆಟಿವ್ ಚಾರ್ಜ್. ಇಲ್ಲಿ ಪಾಸಿಟಿವ್ ಅಂತ ಹೇಳ್ತಿದ್ದಾರೆ. ಸೊ ಬಿ ಇಸ್ ರಾಂಗ್, ಬಿ ಬರಬಾರ್ದು. ಇದರಲ್ಲಿ ಬಿ ಇದೆ, ರಾಂಗು. ಇದರಲ್ಲೂ ಬಿ ಇದೆ, ಹಾಗಾದ್ರೆ ಉಳ್ಕೊಂಡಿರೋದು AD ಓನ್ಲಿ. ಅರ್ಥ ಆಗ್ತಿದೆ ಹೆಂಗೆ ಅಂತ? ದ ಎಲೆಕ್ಟ್ರಾನಿಕ್ ಕಂಡಕ್ಟೆನ್ಸ್ ಡಿಪೆಂಡ್ಸ್ ಆನ್. ಎಲೆಕ್ಟ್ರಾನಿಕ್ ಕಂಡಕ್ಟೆನ್ಸ್ ಅಂದರೆ ಏನು? ಸೊ ಕಂಡಕ್ಟೆನ್ಸ್ ಅಂದರೆ ಇಟ್ ಈಸ್ ಅ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್. ಸೊ ರೆಸಿಸ್ಟೆನ್ಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಇಟ್ ಡಿಪೆಂಡ್ಸ್ ಆನ್ ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಬಟ್ ಅದನ್ನು ಉಲ್ಟಾ ತಗೊಂಡ್ರೆ ಇಟ್ ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್. ಅರ್ಥ ಆಗ್ತಿದೆಯಾ? ಇಟ್ ಡಿಪೆಂಡ್ಸ್ ಆನ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್. Next one, for a given half cell, okay, increase the concentration of aluminum
ಅಯಾನ್, ವಾಟ್ ಅಬೌಟ್ ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಕೇಳ್ತಿದ್ದಾರೆ. ನೋಡಿ ಇಲ್ಲಿ ಏನಾಗ್ತಿದೆ, +3 ಇದೆ, +3 ಇಲ್ಲೇನು ಇಲ್ಲ ಅಂದ್ರೆ 0 ಕರೆಕ್ಟಾ. +3 ಇಂದ 0 ಆಗ್ತಿದೆ ಅಂದ್ರೆ ಡಿಕ್ರೀಸ್ ಆಗ್ತಿದೆ. ಎಲೆಕ್ಟ್ರಾನ್ ಡಿಕ್ರೀಸ್ ಆಗ್ತಾ ಇದೆ, ಮೀನ್ಸ್ ಆಕ್ಸಿಡೇಷನ್ ನಂಬರ್ ಡಿಕ್ರೀಸ್ ಆಗ್ತಿದೆ ಅಂದ್ರೆ ಏನೋದು ರಿಡಕ್ಷನ್ ಕರೆಕ್ಟಾ. ಯಾವಾಗ ನನಗೆ ರಿಡಕ್ಷನ್ ಆಗ್ತಾ ಇರುತ್ತೋ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಕೂಡ ಇನ್ಕ್ರೀಸ್ ಆಗುತ್ತೆ. ಯಾಕಂದ್ರೆ ರಿಡಕ್ಷನ್ ಆಗ್ತಿದೆ ಅಂದ್ರೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಜಾಸ್ತಿ ಆಗುತ್ತೆ, ಆಕ್ಸಿಡೇಷನ್ ಆಗ್ತಿದೆ ಅಂದ್ರೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಕಮ್ಮಿ ಆಗುತ್ತೆ. ಈ ರಿಡಕ್ಷನ್ ಆಗ್ತಿರೋದ್ರಿಂದ ನಾವು ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ, ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಕೂಡ ಜಾಸ್ತಿ ಆಗುತ್ತೆ. ಇಲ್ಲಿ ನೋಡಿ ನಿಮ್ಗೆ ಫಾರ್ಮುಲಾ ಕೊಟ್ಟು ಮಾಡಿದ್ದಾರೆ, ಅದು ಬೇಕಾಗಿಲ್ಲ, ಒಂದು ಸಿಂಪಲ್ ಸ್ಟೇಟ್ಮೆಂಟ್ ಅದು. ಓಕೆ, ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಯಾವುದ್ರ ಮೇಲೆ ಕೊಟ್ಟಿದ್ದಾರೆ, ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ ಮೇಲೆ. ನಾವು ಈಗ ನೋಡಿ Ag ಪ್ಲಸ್ ಇದೆ ಅಲ್ವೇನ್ರೋ, ನಾನು ಏನು ಹೇಳ್ಕೊಟ್ಟಿದ್ದೆ, 1 ಎಲೆಕ್ಟ್ರಾನ್ ಇಸ್ ಈಕ್ವಲ್ಸ್ ಟು 1 ಫ್ಯಾರಡೆ ಕರೆಕ್ಟಾ. ವಾಟ್ ಇಸ್ ಅ 1 ಫ್ಯಾರಡೆ, ಇಟ್ ಇಸ್ ನಥಿಂಗ್ ಬಟ್ 96,500 ಕೂಲಮ್ ಕರೆಕ್ಟಾ. ಈಗ Ag ಪ್ಲಸ್ಗೆ ಏನು ಬರುತ್ತೆ, 96,500. ಸೊ 1ಗೆ 3 ಬರಬೇಕು. 1ಗೆ 3 ಯಾವ್ದ್ರಲ್ಲಪ್ಪ ಇರೋದು, ಎಸ್ ಓನ್ಲಿ 1 ಆಪ್ಷನ್. ಅರ್ಥ ಆಗ್ತಿದ್ಯಾ. ಈಗ ನೋಡಿ Mg2+ ಅಂದ್ರೆ 2 ಇದೆ, 2 ಇಂಟು 96,000. ನೋಡಿ ಇಲ್ಲಿ ಮಾಡಿದ್ದಾರೆ, 2 ಇಂಟು 96,000 ಅಂದ್ರೆ ಏನು ಬರ್ತಿದೆ, 193. ಸೊ ಅವಾಗ ಏನು ಬರುತ್ತೆ, ಈ ಬಿಗೆ 4, ನೋಡಿ ಬಿಗೆ 4 ಇದೆ. ಅರ್ಥ ಆಗ್ತಿದ್ಯಾ. ನಂಬರ್ ಆಫ್ ಎಲೆಕ್ಟ್ರಾನ್ ಇಂಟು ದಟ್ ಫ್ಯಾರಡೇಸ್. ಕೆಟಲಿಸ್ಟ್ ಆರ್ ಯೂಸ್ ಟು ಇನ್ಕ್ರೀಸ್ ದ ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್ ಬಿಕಾಸ್ ಇಟ್ ಇಸ್, ಕೆಟಲಿಸ್ಟ್ ಅಂದ್ರೆ ಏನು, ಇವಾಗ ಇದೊಂದು ರಿಯಾಕ್ಷನ್ ಆಗ್ತಿರುತ್ತೆ. ನಾರ್ಮಲ್ ರಿಯಾಕ್ಷನ್ಗೆ ಆಕ್ಟಿವೇಶನ್ ಎನರ್ಜಿ ಇಲ್ಲಿರುತ್ತೆ ಕರೆಕ್ಟಾ. ಬಟ್ ನಾನು ಕೆಟಲಿಸ್ಟ್ ಯೂಸ್ ಮಾಡಿದ್ರೆ ರಿಯಾಕ್ಷನ್ ಏನಾಗುತ್ತೆ, ಫಾಸ್ಟ್ ಆಗುತ್ತೆ. ನಾವು ನೆನ್ಪು ಮಾಡ್ಕೊಳ್ಳಿ, ಇವಾಗ ಇಲ್ಲಿ ಏನಾಗ್ತಿದೆ, ಆಕ್ಟಿವೇಶನ್ ಎನರ್ಜಿ ಡಿಕ್ರೀಸ್ ಆಗ್ತಿದೆ ಕರೆಕ್ಟಾ. ಡಿಕ್ರೀಸ್ ಇನ್ ದ ಆಕ್ಸಿಡೇಷನ್ ಎನರ್ಜಿ. ಅರ್ಥ ಆಗ್ತಿದೆ ಹೆಂಗೆ ಅಂತ. ಎಸ್. Next one, the half-life of a first order reaction is 20 seconds and the initial concentration of the reactant is 0.2. The concentration after 80 seconds, now see, ಇಲ್ಲಿ 0.2 ಇದೆ. 0.2 ಇಂದ ಏನಾಗ್ತಿದೆ ನೋಡಿ, ಆಫ್ ಅಲ್ವಾ, ಇದು 0.1 ಆಯಿತು, ನೆಕ್ಸ್ಟ್ 0.5 ಆಯಿತು, ಅದಾದಮೇಲೆ 0.025 ಆಯಿತು, ನೆಕ್ಸ್ಟು 0. ಆಫ್ ಆಗ್ತಾ ಹೋಗ್ತಿದೆ. ನಮಗೆ ಗೊತ್ತು T op for first order is always 0.693 divided by K. ಅಂದರೆ ಕಾನ್ಸಂಟ್ರೇಷನ್ ನಿಮ್ಗೆ ಎಷ್ಟಾದರೂ ಡಿಕ್ರೀಸ್ ಆಗಲಿ ಅಥವಾ ಎಷ್ಟಾದರೂ ಇನ್ಕ್ರೀಸ್ ಆಗಲಿ, ಟೈಮ್ ಏನಾಗಲ್ಲ, ಚೇಂಜ್ ಆಗಲ್ಲ. ಸೊ ಎಲ್ಲದಕ್ಕೂ 20 20 20 ಅಂತಲೇ ಇರುತ್ತೆ. ಆದರೆ 80 ಸೆಕೆಂಡ್ಸ್ ಆದಮೇಲೆ ನನಗೆ ಎಷ್ಟಾಗುತ್ತೆ ನೋಡಿ, 20 20 20 20. ಸೊ 80 ಸೆಕೆಂಡ್ಸ್ ಆದಮೇಲೆ ಎಷ್ಟಾಯ್ತು ನನ್ನ ಕಾನ್ಸಂಟ್ರೇಷನ್, 0.0125. ಸೊ ಆಪ್ಷನ್ 2. ಅರ್ಥ ಆಗ್ತಿದೆ ಹೆಂಗೆ ಅಂತ. ಇನ್ ದ ಗಿವನ್ ಗ್ರಾಫ್ ಕೊಟ್ಟಿದ್ದಾರೆ, ವಾಟ್ ಈಸ್ ದ ಆಕ್ಟಿವೇಶನ್ ಎನರ್ಜಿ ಫಾರ್ ರಿವರ್ಸ್ ರಿಯಾಕ್ಷನ್. ನೋಡಿ ಇದು ನಮ್ಗೆ ಕೊಟ್ಟಿರೋದು ಫಾರ್ವರ್ಡ್ ರಿಯಾಕ್ಷನ್ ಕರೆಕ್ಟಾ. ನಾನು ಇವಾಗ ಬ್ಯಾಕ್ವರ್ಡ್ ರಿಯಾಕ್ಷನ್ ಕಂಡುಹಿಡಬೇಕು. ನಿಮ್ಗೆ ಇಲ್ಲಿ ಎಂಥಾಲ್ಪಿ ಕೊಟ್ಟಿದ್ದಾನೆ ಆ್ಯಂಡ್ ಆಕ್ಟಿವೇಶನ್ ಎನರ್ಜಿ ಕೊಟ್ಟಿದ್ದಾನೆ ಕರೆಕ್ಟಾ. ಎಂಥಾಲ್ಪಿ ಈಸ್ ವಾಟ್, ಎಂಥಾಲ್ಪಿ ಈಸ್ ನಥಿಂಗ್ ಬಟ್ ಇಟ್ ಇಸ್ ದ ಆಕ್ಟಿವೇಶನ್ ಎನರ್ಜಿ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಮೈನಸ್ ಆಕ್ಟಿವೇಶನ್ ಎನರ್ಜಿ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್, ನಥಿಂಗ್ ಬಟ್ ರಿವರ್ಸ್ ರಿಯಾಕ್ಷನ್. ನನಗೆ ಇವಾಗ ಇದು ಬೇಕು, ಬ್ಯಾಕ್ವರ್ಡ್ ಬೇಕು. ಅವಾಗ ನಾನು ಏನು ಮಾಡ್ತೀನಿ, ಇದು ಕೊಟ್ಟಿದ್ದಾನೆ, ಇದು ಕೊಟ್ಟಿದ್ದಾನೆ, ಸೊ ಎರಡೂ ಮೈನಸ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ ನಿಮಗೆ, ಸೊ 215 ಮೈನಸ್ 90 ಮಾಡಿದ್ರೆ ಯು ವಿಲ್ ಗೆಟ್ 125. ಅರ್ಥ ಆಗ್ತಿದೆ ಹೆಂಗೆ ಅಂತ. ಎಸ್, ನೋಡಿ ಇಲ್ಲಿ 125. ಓಕೆ, ಫಾರ್ ದ ರಿಯಾಕ್ಷನ್ ಕೊಟ್ಟಿದ್ದಾರೆ, ದ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ N2O ಇಸ್ ಓಕೆ. ಆಫ್ಟರ್ 300 ಮಿನಿಟ್ ಆದಮೇಲೆ ಇಟ್ ಇಸ್ ರಿಡ್ಯೂಸಸ್. ವಾಟ್ ಇಸ್ ದ ರೇಟ್ ಆಫ್ ಪ್ರೊಡಕ್ಷನ್. ನಿಮ್ಗೆ ಇಲ್ಲಿ ಏನು ಕೊಟ್ಟಿದ್ದಾರೆ, ನೀವು ಫಸ್ಟು ನಿಮಗೆ ಅರ್ಥ ಆಗಿ ಇದು ಬರ್ಕೊಳ್ಳೋದು ಗೊತ್ತಲ್ವಾ ನಿಮಗೆ, ಹೇಗೆ ರೇಟ್ ಎಕ್ಸ್ಪ್ರೆಷನ್ ಬರಿತೀವಿ ಅಂತ. ಇಲ್ಲಿ ನೋಡಿ ರೇಟ್ ಎಕ್ಸ್ಪ್ರೆಷನ್ ಹಿಂಗೆ ಬರೆಯೋದು ಗೊತ್ತಲ್ವಾ. ನಾವು ಇಲ್ಲಿ ನಮ್ಗೆ ಏನು ಕೇಳ್ತಾ ಇದ್ದಾರೆ, ಇದ್ರದ್ದು ಕೇಳ್ತಿದ್ದಾರೆ, N2O5 ಕರೆಕ್ಟಾ. ನಿಮಗೆ N2O5 ಕೇಳ್ತಿದ್ದಾರೆ ಆ್ಯಂಡ್ ಯಾವುದು ಕೊಟ್ಟಿದ್ದಾರೆ ಸರ್, ನೋಡಿ ಯಾವ್ದು ಕೊಟ್ಟಿದ್ದಾರೆ, N2O5 ಕೊಟ್ಟಿದ್ದಾರೆ. ಆಫ್ಟರ್ 300 ಮಿನಿಟ್ ಆದಮೇಲೆ ಏನಾಗುತ್ತೆ ಅಂತ. ಕರೆಕ್ಟ್, ಸಾರಿ, ನಮಗೆ ಕೇಳ್ತಿರೋದು NO2ನಾ. ಓಕೆ, NO2 ಕಂಡುಹಿಡಬೇಕು, N2O5 ಕೊಟ್ಟಿದ್ದಾರೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಅವಾಗ ನಿಮ್ಗೆ ಏನು ಬರುತ್ತೆ, ಯು ಗೆಟ್ 4 × 10⁻³ ಎಸ್, 4 × 10⁻³. ಅರ್ಥ ಆಯ್ತಾ. ವಿಚ್ ಆಫ್ ದ ಫಾಲೋಯಿಂಗ್ ಮೆಥಡ್ಸ್ ಆಫ್ ಎಕ್ಸ್ಪ್ರೆಸಿಂಗ್ ಕಾನ್ಸಂಟ್ರೇಷನ್ ಆರ್ ಯೂನಿಟ್ಲೆಸ್. ಯೂನಿಟ್ಲೆಸ್ ಯಾವುದು ಅಂದರೆ ದಟ್ ಈಸ್ ಓನ್ಲಿ ಮೋಲ್ ಫ್ರಾಕ್ಷನ್. ಮೋಲ್ ಫ್ರಾಕ್ಷನ್ ಇಸ್ ಅ ಯೂನಿಟ್ಲೆಸ್. ಓಕೆ, ಇಲ್ಲಿ ನೋಡಿ ಮೋಲ್ ಫ್ರಾಕ್ಷನ್ ಇದೆ, ಮೊಲಾಲಿಟಿ ನೋ, ಮೊಲಾಲಿಟಿಗೆ ಯೂನಿಟ್ ಇದೆ, ಮಾಸ್ ಪರ್ಸೆಂಟೇಜ್ಗೆ ಯೂನಿಟ್ ಇಲ್ಲ. ಓಕೆ, ಮೊಲಾಲಿಟಿ ಇದೆ, ಓಕೆ, ಇಲ್ಲೂ ಮೊಲಾಲಿಟಿ ಇದೆ. ಓಕೆ, ಒಂದೇ ಉಳಿದಿರೋದು ದಟ್ ಈಸ್ ಮಾಸ್, 4th ಒನ್. ಇಲ್ಲಿ ನೋಡಿ ಮಾಸ್ ಪರ್ಸೆಂಟೇಜ್. ಮಾಸ್ ಪರ್ಸೆಂಟೇಜ್ ಅಂದರೆ ಏನು, ಪರ್ಸೆಂಟೇಜಲ್ಲಿ ಬರುತ್ತೆ ಆನ್ಸರ್ ನಮಗೆ, ಯಾವುದೇ ರೀತಿ ಗ್ರಾಮು ಕಿಲೋಗ್ರಾಮ್ ಏನೂ ಬರೋದಿಲ್ಲ ಕರೆಕ್ಟಾ. ಅದಕ್ಕೋಸ್ಕರ 4th ಒನ್. ಸೆಲೆಕ್ಟ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಓಕೆ, ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಸಿಗ್ನಿಫಿಕೆಂಟ್ ಫಿಗರ್ಸ್ ಮೇಲೆ ಕೊಟ್ಟಿದ್ದಾರೆ ನಿಮಗೆ. 22 ಬುಕ್ಸ್ ಹ್ಯಾವ್ ಇನ್ಫೈನೈಟ್ ಸಿಗ್ನಿಫಿಕೆಂಟ್ ಫಿಗರ್. ವೆರಿ ಸಿಂಪಲ್, 22 ಬುಕ್ಸು ಇನ್ಫೈನೈಟ್ ಅಂತ ಹೇಳ್ತಿದ್ದಾರೆ. ಹೇಗೆ, ಈಗ ಇಲ್ಲಿ 22 ಇದೆ ಅಲ್ವಾ. ನೋಡಿ ಈಗ ನಾನು ಈ 22 ಡಾಟ್ ನೀವು ಎರಡೇ ಸಿಗ್ನಿಫಿಕೆಂಟ್ ಫಿಗರ್ ಅಂತ ಅನ್ಕೋತೀರಾ. ಈಗ 22 ಡಾಟ್ ಡೆಸಿಮಲ್ ಇಟ್ಬಿಟ್ಟು ನಾನು ಎಷ್ಟಾದರೂ ಝೀರೋಸ್ ಹಾಕ್ಬೋದಲ್ವಾ.
ಕರೆಕ್ಟಾ? ಅವಾಗ ನನ್ಗೇನ್ ಬರುತ್ತೆ? ಯು ವಿಲ್ ಗೆಟ್ ಓನ್ಲಿ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಕರೆಕ್ಟಾ? ಬಟ್ ಐ ಕ್ಯಾನ್ ಆಡ್ ಇನ್ಫೈನೈಟ್ ನಂಬರ್ ಆಫ್ ಝೀರೋಸ್. ಅರ್ಥ ಆಯ್ತಾ? ಅದಕ್ಕೆ ಇದೇನಾಗಿದೆ? ಇದು ಕರೆಕ್ಟ್ ಆಗಿದೆ. ಕ್ವೆಶ್ಚನ್‌ನ ಅರ್ಥ ಮಾಡ್ಕೋಬೇಕು. ಅಂಡರ್‌ಸ್ಟುಡ್? ಓಕೆನಾ? ಸೊ ಅವಾಗ ಇದೇನಿದೆ? ಯೆಸ್, ದಿಸ್ ಇಸ್ ಕರೆಕ್ಟ್. ಸೊ ದಿಸ್ ಇಸ್ ಅವ್ರು ಕೇಳ್ತಿರೋದು ಇನ್‌ಕರೆಕ್ಟ್. ಎ ಇರಬಾರ್ದು. ಯಾವ್ದ್ರಲ್ಲಿ ಎ ಇಲ್ಲ? ನೋಡಿ ಇದ್ರಲ್ಲಿ ಒಂದ್ರಲ್ಲೇ ಎ ಇರೋದು. ಇನ್ನು ಮಿಕ್ಕಿದ್ರಲ್ಲಿ ಯಾವ್ದ್ರಲ್ಲೂ ಇಲ್ಲ. ಓಕೆ. ಇನ್ ದ ಆನ್ಸರ್ ಆಫ್ ಕ್ಯಾಲ್ಕುಲೇಷನ್ ಓಕೆ ಆಸ್ 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳ್ತಿದ್ದಾರೆ. ಸೊ ನೆನ್ಪಿಟ್ಕೊಳ್ಳಿ, ನಾವು ಅಡಿಷನ್ ಇಲ್ಲಿ ನೋಡಿ, ಇಲ್ಲಿ ಅಡಿಷನ್ ಕೊಟ್ಟಿದ್ದಾನೆ, ಇಲ್ಲಿ ಮಲ್ಟಿಪ್ಲಿಕೇಶನ್ ಕೊಟ್ಟಿದ್ದಾನೆ. ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ? ಸಿಗ್ನಿಫಿಕೆಂಟ್ ಫಿಗರ್ನ ನಾವು ಅಪ್ರಾಕ್ಸಿಮೇಟ್ ರೌಂಡ್ ಆಫ್ ಅಲ್ಲಿ ತಗೋತೀವಿ. ಅದೇ ಅಡಿಷನ್ ಮಾಡಿದಾಗ ನಾವೇನ್ ಮಾಡ್ತೀವಿ? ಅಪ್ರಾಕ್ಸಿಮೇಟ್ 3 ಮ್ಯಾಕ್ಸಿಮಮ್ 3 ಅಷ್ಟೇ. ಓಕೆನಾ? ಮಿನಿಮಮ್ 3 ಸಿಗ್ನಿಫಿಕೆಂಟ್ಸ್ ಅಲ್ಲಿ ತಗೋತೀವಿ. ಕರೆಕ್ಟಾ? ಇಲ್ಲಿ ನೋಡಿ ಏನ್ ಕೊಟ್ಟಿದೆ? 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ. ಯೆಸ್, ಡಿ ಕರೆಕ್ಟ್ ಆಗಿದೆ. ಸೊ ಎ ಮತ್ತೆ ಡಿ ಕರೆಕ್ಟ್ ಆಗಿದೆ. ಡಿ ಯಾವ್ದ್ರಲ್ಲಿದೆ ನೋಡಿ, ಇದರಲ್ಲೂ ಡಿ ಇದೆ ಅಂಡ್ ಇದ್ರಲ್ಲೂ ಯೆಸ್, ಇದ್ರಲ್ಲೂ ಆಲ್ಸೋ ಯು ಹ್ಯಾವ್ ಡಿ. ಉಳಿದಿರೋದು ಒಂದೇ, ದಟ್ ಈಸ್ ಎ ಆಪ್ಷನ್. ಅರ್ಥ ಆಗ್ತಿದೆ ಹೆಂಗೆ ಅಂತ? ಬೇಕಿದ್ರೆ ಬೇರೆ ಆಪ್ಷನ್ ನೋಡಿ. ಉಳಿದಿರೋದು ಎ. ಇಲ್ಲಿ ನೋಡಿ, ಇಲ್ಲೇನಿದೆ? ನೀವು ಇದು ಮಲ್ಟಿಪ್ಲೈ ಮಾಡಿದಾಗ ಯು ವಿಲ್ ಗೆಟ್ ಮೋರ್ ದೆನ್ ವಾಟ್ 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಬರುತ್ತೆ. ಕರೆಕ್ಟಾ? ನಮ್ಗೆ ನಾನು ಹೇಳ್ತಿರೋದೇನು, ಮಲ್ಟಿಪ್ಲಿಕೇಶನ್ ಇದ್ದಾಗ ನೀವು ಅಪ್ರಾಕ್ಸಿಮೇಟ್ ತಗೋಬೇಕು. ಬೇಕಿದ್ರೆ ಯು ಕ್ಯಾನ್ ಚೆಕ್. ಅರ್ಥ ಆಗ್ತಿದ್ಯಾ? ನಾವು ಅಪ್ರಾಕ್ಸಿಮೇಟ್ ತಗೋತೀವಿ. ಈಗ ಒಂದು ಎಕ್ಸಾಂಪಲ್, ನಿಮಗೆ 13.112 ಬಂತು ಅನ್ಕೊಳ್ಳಿ. ಅವಾಗ ನೀವೇನು ತಗೋತೀರಾ? 13.1 ಅಷ್ಟೇ. 3 ಸಿಗ್ನಿಫಿಕೆಂಟ್ ಫಿಗರ್ಸ್. ಈಗ 13.19 ಇತ್ತು ಅಂತ ಅನ್ಕೊಳ್ಳಿ. ಅವಾಗ ಏನು ತಗೋತೀವಿ ನಾವು? 13.2 ತಗೋತೀವಿ ಅಪ್ರಾಕ್ಸಿಮೇಟ್. ಅರ್ಥ ಆಗ್ತಿದ್ಯಾ? ಅದು ಮಲ್ಟಿಪ್ಲಿಕೇಶನ್ ಇದ್ದಾಗ. ಅಡಿಷನಲ್ ಇದ್ದಾಗ ನಾವು ಆಲ್ವೇಸ್ 3 ಸಿಗ್ನಿಫಿಕೆಂಟ್ಸ್ ಅಲ್ಲೇ ಇಡ್ತೀವಿ. ಓಕೆನಾ? ಸೊ ಅವಾಗ ಏನಾಗುತ್ತೆ? ನಮಗೆ ಕರೆಕ್ಟ್ ಆಗಿರೋದು, ಸೊ ರಾಂಗ್ ಆಗಿರೋದು ಇಟ್ ಇಸ್ 3. ನಾಟ್ ಕರೆಕ್ಟ್, ರಾಂಗ್ ಆಗಿರೋವಂಥದ್ದು. ಗಿವನ್ ಓಕೆ ಅಟಾಮಿಕ್ ಮಾಸಸ್ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಫಾರ್ಮ್ ಟ್ರಯಡ್ಸ್? ಟ್ರಯಡ್ಸ್ ಅಂದ್ರೆ ಏನು? ಪಿರಿಯಾಡಿಕ್ ಟೇಬಲ್ದು ಡಾಬರೇನಿಯಸ್ ಲಾ ಆಫ್ ಟ್ರಯಡ್ಸ್ ಹೇಳ್ಕೊಟ್ಟಿದ್ದೆ ಅಂದ್ರೆ ಅಲ್ವಾ? ಏನಂದ್ರೆ ಈಗ ಎ ಬಿ ಸಿ ಇದೆ ಅಂದ್ರೆ ನೀವು ಎ ಮತ್ತೆ ಸಿ ಅಟಾಮಿಕ್ ಮಾಸಸ್ ಆಡ್ ಮಾಡಿ ಬೈ 2 ಮಾಡಿದ್ರೆ ಮೀನ್ಸ್ ಆವರೇಜ್ ತಗೊಂಡ್ರೆ ಯು ವಿಲ್ ಗೆಟ್ ದ ಅಟಾಮಿಕ್ ಮಾಸ್ ಆಫ್ ಬಿ. ಅಂದ್ರೆ ಸೆಂಟರ್ ಎಲಿಮೆಂಟ್ ಬರಬೇಕು. ದಟ್ ಇಸ್ ದ ಡಾಬರೇನಿಯಸ್ ಲಾ ಆಫ್ ಟ್ರಯಡ್ಸ್ ಅಂತ ಹೇಳ್ಕೊಟ್ಟಿದ್ದೆ. ಕರೆಕ್ಟಾ? ಈಗ ಇದನ್ನ ಚೆಕ್ ಮಾಡ್ಕೊಳ್ಳಿ. ಈಗ ಫಸ್ಟ್ ಒನ್ ಏನಿದೆ? ಇದರಲ್ಲಿ ಯಾವ್ದು ಆಗಲ್ಲ ಅಂತ ಕೇಳ್ತಿರೋದು. ಕ್ಲೋರಿನ್ ಇದೆ. ಕ್ಲೋರಿನ್ ಎಷ್ಟಿದೆಯಪ್ಪ? 35.5. ಅಯೋಡಿನ್ ಎಷ್ಟಿದೆ? ಅಯೋಡಿನ್ ಇಸ್ 127. ಇವಾಗ ಇವೆರಡು ಆಡ್ ಮಾಡ್ಕೊಂಡು ಡಿವೈಡ್ ಮಾಡಿದ್ರೆ ಎಸ್ ಯು ವಿಲ್ ಗೆಟ್ ಐ ಥಿಂಕ್ ನಿಮ್ಗೆ ಎಷ್ಟು ಬರುತ್ತೆ ಗೊತ್ತಾ? ಯು ನೀಡ್ ಟು ಫಾಂಡ್ ಬಿ ಆರ್ ಎಷ್ಟಿದೆಯಪ್ಪ? 80. ಸೊ ನಿಮಗೆ 79 ಪಾಯಿಂಟಲ್ಲಿ ಬರುತ್ತೆ. ಸೊ ಎಸ್, ಅವಾಗ ನಮಗೆ ಕರೆಕ್ಟ್ ಆಗಿದೆ ಇದು. ಕರೆಕ್ಟಾ? ಎಸ್, ಇದು ಕರೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಒನ್, ಇದು ಕರೆಕ್ಟ್ ಇದೆ. ನಮ್ಗೆ ಇನ್ಕರೆಕ್ಟ್ ಕೇಳ್ತಿರೋದು. ಕ್ಲೋರಿನ್ 35 ಪಾಯಿಂಟಲ್ಲಿದೆ. ಕ್ಯಾಲ್ಸಿಯಂ ಎಷ್ಟಿದೆ? 40 ಇದೆ. ಸೊ ಎರಡು ಆ್ಯಡ್ ಮಾಡಿದ್ರೆ ನಿಮಗೆ ಐ ಥಿಂಕ್ 75.5 ಬರುತ್ತೆ. ಡಿವೈಡೆಡ್ ಬೈ 2 ಮಾಡ್ಕೊಡ್ರಪ್ಪ, ಎಷ್ಟು ಬಂತು? ಸೊ 3 ಸಾ 4 7 ಸಾ ಸೊ 37 ಬರ್ತಿದೆ. ಇಲ್ಲಿ 39 ರಾಂಗ್. ಯಾಕಂದರೆ 79ಗೂ 80ಗೂ ಓಕೆ, ತುಂಬ ಏನದು ನಿಯರೆಸ್ಟ್ ಇದೆ. ಕರೆಕ್ಟಾ? ಬಟ್ 37ಗೂ 2ಗೂ ಏನಾಗ್ತಿದೆ? ನಂಬರಲ್ಲೇ ವೇರಿ ಆಗ್ತಾ ಇದೆ. ಸೊ ಅವಾಗ ಇದು ರಾಂಗ್ ಆಯಿತು. ಅರ್ಥ ಆಗ್ತಿದೆಯಾ? ನೀವು ಅದೇ ಥರ ಬೇರೆದು ಚೆಕ್ ಮಾಡಿದ್ರು ಇಟ್ ವಿಲ್ ಬಿ ಸ್ಯಾಟಿಸ್ಫೈಡ್ ಟ್ರಯಡ್ಸ್ನ. ಬಟ್ ಸೆಕೆಂಡ್ ಒನ್ ಸ್ಯಾಟಿಸ್ಫೈ ಆಗಿಲ್ಲ. ನೆಕ್ಸ್ಟ್ ಒನ್, ದ ಚೇಂಜ್ ಇನ್ ದ ಹೈಬ್ರಿಡೈಸೇಷನ್ ಆಫ್ AL ಆಟಮ್. ಓಕೆ, ಫಸ್ಟ್ ಏನಿದೆ ನಮಗೆ? ಯು ಹ್ಯಾವ್ AL Cl3. ಕರೆಕ್ಟಾ? AL ಇದೆ, 3 ಕ್ಲೋರಿನ್ ಆಟಮ್ ಇದೆ. ಕರೆಕ್ಟಾ? ಆ್ಯಂಡ್ ALಗೆ 3ನೇ ಎಲೆಕ್ಟ್ರಾನ್ಸ್ ಇರೋದು. ಸೊ 3 ಕೂಡ ಬಾಂಡ್ ಆಗಿದೆ. ಸೊ ಟೋಟಲ್ ಎಷ್ಟಾಯ್ತಪ್ಪ? ಸೊ 3 ಎಲೆಕ್ಟ್ರಾನ್ ಬಾಂಡ್ ಆಗಿದೆ ಅಂದರೆ ನನಗೆ ಏನು ಬರಬೇಕು? ಆಬ್ವಿಯಸ್ಲಿ ನನಗೆ 3 ಇರೋದು. ನೋಡಿ, ಈಗ sp2 ಅಂದರೆ ಎಷ್ಟು ಬಂತು? 1. ಇಲ್ಲಿ 1 ಇದೆ, ಇಲ್ಲಿ 2 ಇದೆ. ಸೊ 3 ಆಯಿತು. ಹಾಗೆ sp3 ಅಂದರೆ ಎಷ್ಟು ಬರುತ್ತೆ? ಇಲ್ಲಿ 1 ಇದೆ, ಇಲ್ಲಿ 3 ಇದೆ. ಸೊ 4 ಬಂತು. ಬಟ್ ನನಗೆ ಎಷ್ಟು ಬಾಂಡೆಡ್ ಇರೋದು? 3 ಇರೋದು. ಅವಾಗ ಏನು ಬರಬೇಕು? sp2. ಅರ್ಥ ಆಗ್ತಿದೆಯಾ? ಹಾಗಾದರೆ sp2 ಇಂದ ಈಗ ನೋಡಿ AlCl4 ಇದೆ ಅಲ್ವಾ? ಅದೆಂಗಪ್ಪ ಬರುತ್ತೆ ಅಂದರೆ, ಕನ್ಫ್ಯೂಸ್ ಆಗಬೇಡಿ. ಒಂದು AL ಇದೆ, ಆಲ್ರೆಡಿ 3 ಕ್ಲೋರಿನ್ ಆಟಮ್ ಇದೆ. ಕರೆಕ್ಟ್? ಈಗ ಇಲ್ಲಿ ಒಂದು ಆ್ಯಡ್ ಆಗ್ತಿದೆ ವಿತ್ ನೆಗೆಟಿವ್ ಚಾರ್ಜ್. ಅವಾಗ ನನಗೇನಾಯಿತು? 4 ಆಯಿತು. ಬಾಂಡೆಡ್ ಎಷ್ಟಾಯಿತು? 4 ಆಯಿತು. 4 ಅಂದಮೇಲೆ ನೀವೇನು ತಗೋತೀರಾ? sp3. ಕರೆಕ್ಟಾ? ಅಂಡರ್ಸ್ಟುಡ್? sp3ನಾದ್ರೂ ತಗೋಬೋದು ಅಥವಾ dsp2ನಾದ್ರೂ ತಗೋಬೋದು. dsp2 ಅಲ್ಲಿ 4 ಇರೋದು ಆರ್ಬಿಟಲ್ಸ್. ಬಟ್ ನಮ್ಗೆ ಆಪ್ಷನಲ್ಲಿ ಏನಿದೆ ಇಲ್ಲಿ ನೋಡಿ, sp3 ಟು sp2. ನೋ ರಾಂಗ್. sp2 ಟು sp3. ಎಸ್. ಸೊ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ಅರ್ಥ ಆಗ್ತಿದೆ ಹೆಂಗೆ ಅಂತ? ಸೊ ಕರೆಕ್ಟಾಗಿ ನೋಡಿಕೊಂಡು ಆನ್ಸರ್ ಮಾಡಿದ್ದೀರಾ. ಮಾಡಿದರೆ ಯು ವಿಲ್ ಗೆಟ್ ಅ ಕರೆಕ್ಟ್ ಆನ್ಸರ್.
ಏನ್ ಬ್ರೋ ತುಂಬಾ ಮ್ಯಾಚ್ ದ ಫಾಲೋಯಿಂಗ್ ಕ್ವೆಶ್ಚನ್ ಕೊಟ್ಟಿದ್ದಾರೆ. ಹಾಗಾದ್ರೆ ತುಂಬಾ ಈಸಿ ಆಗಿತ್ತು ಅನ್ಸುತ್ತೆ ಪೇಪರ್ ಅಲ್ವಾ ನಿಮ್ಗೆ? ನೋಡಿ ನಿಮ್ಗೆ ಏನ್ ಕೊಟ್ಟಿದ್ದಾರೆ ಮಾಲಿಕ್ಯೂಲ್ ಫಾರ್ಮ್ ಕೊಟ್ಟಿದ್ದಾರೆ ಕ್ವೆಶ್ಚನ್ ನಂಬರ್ 57 ಓಕೆ. ಮಾಲಿಕ್ಯೂಲ್ ಕೊಟ್ಟಿದ್ದಾರೆ ಅಂಡ್ ಬಾರ್ಡರ್ ನಾನು ಏನ್ ಹೇಳಿದ್ದೆ ನಿಮ್ಗೆ ಬಾಂಡ್ ಆರ್ಡರ್ ಕೊಟ್ಟಾಗ ಬಾಂಡ್ ಲೆಂತ್ ಅಂತ. ಬಟ್ ಇಲ್ಲಿ ನಮ್ಗೆ ಮಾಲಿಕ್ಯೂಲ್ಸ್ ಆರ್ ಅಯಾನ್ ಕೊಟ್ಟಾಗ ಎಲೆಕ್ಟ್ರಾನ್ಸ್ ನೋಡಿ ಎಲೆಕ್ಟ್ರಾನ್ಸ್ ಇದೆ ಒಂದೊಂದ್ರದ್ದು 15 ಎಲೆಕ್ಟ್ರಾನ್ಸ್, 14 ಎಲೆಕ್ಟ್ರಾನ್ಸ್, 17 ಎಲೆಕ್ಟ್ರಾನ್ಸ್ ಅಂಡ್ 16 ಎಲೆಕ್ಟ್ರಾನ್ಸ್ ಅಂತ. ನಾನು ಎಲೆಕ್ಟ್ರಾನ್ಸ್ ಕೊಟ್ಟಾಗ ಹೇಳ್ಕೊಟ್ಟಿದ್ದೆ ಗೊತ್ತಾ ನಿಮಗೆ 14 ಎಲೆಕ್ಟ್ರಾನ್ಸ್ ಇರುತ್ತೆ. 14 ಇಂದ ಡಿಕ್ರೀಸ್ ಮಾಡಿ 14ಗೆ 3 ಇಂದ ಸ್ಟಾರ್ಟ್ ಆಗುತ್ತೆ. ಡಿಕ್ರೀಸ್ ಆದಾಗ ಏನಾಗುತ್ತೆ 2.5. ನೆಕ್ಸ್ಟು 16 ಇದ್ದಾಗ ಏನಾಗುತ್ತೆ 2. ನೆಕ್ಸ್ಟ್ 17 ಇದ್ದರೆ ಯು ವಿಲ್ ಗೆಟ್ 1.5. ದೆನ್ ಯು ವಿಲ್ ಹ್ಯಾವ್ 18ಗೆ ಯು ವಿಲ್ ಗೆಟ್ 1. ಸೊ ಅವಾಗ ನೋಡಿ ನಿಮಗೆ 15 ಇದ್ರೆ ಏನು ಬರುತ್ತೆ 2.5 ಬರಬೇಕು ಕರೆಕ್ಟಾ. ನೆಕ್ಸ್ಟ್ 14 ಇದ್ದರೆ 3 ಬರುತ್ತೆ. ಸೊ 15 NOಗೆ 2.5 ಅಂದರೆ ಯು ವಿಲ್ ಗೆಟ್ 2.5. ಸೊ ಥರ್ಡ್ ಒನ್. ಸೊ ಹೇಗೆ ಥರ್ಡ್ ಒನ್ ಒಂದು ಆಪ್ಷನ್ ಫೋರ್ತ್ ಒನ್ ಓಕೆ. ನೆಕ್ಸ್ಟ್ ಒನ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಎಕ್ಸ್ ಆ್ಯಂಡ್ ವೈ ಆರ್ ಗಿವನ್. ಓಕೆ ನಾವು ಸಿ ಎಕ್ಸ್ ಕೊಟ್ಟಿದ್ದಾನೆ ವೈ ಕೊಟ್ಟಿದ್ದಾನೆ. ಸೊ ಎಕ್ಸಲ್ಲಿ ಎಷ್ಟಿದೆ ಲಾಸ್ಟಲ್ಲಿ ನೋಡಿ. ಸೊ ಲಾಸ್ಟಲ್ಲಿ ಯು ಹ್ಯಾವ್ 5 ಎಲೆಕ್ಟ್ರಾನ್. 5 ಇದೆ ಆದಮೇಲೆ ನಮ್ಗೆ ಆಬ್ವಿಯಸ್ಲಿ 3 ಆ್ಯಡ್ ಮಾಡಬೇಕು. ಸೊ 3 ಆ್ಯಡ್ ಮಾಡಿದ್ರೆ ನೆಗೆಟಿವ್ ಬರುತ್ತೆ. ವೈಯಲ್ಲಿ ಎಷ್ಟಿದೆ ವೈಯಲ್ಲಿ ನಿಮಗೆ 7 ಇದೆ. 7 ಅಂದರೆ ಎಷ್ಟು ಬರಬೇಕು 1 ಆ್ಯಡ್ ಮಾಡಬೇಕು. ಸೊ 1 ಮೈನಸ್ ಬರುತ್ತೆ. ಸೊ ಈಗ ಇದರಲ್ಲಿ 3 ಇದೆ ಇದರಲ್ಲಿ 1 ಇದೆ. ಸೊ ಎರಡೂ ತೊಗೊಂಡ್ರೆ ನಿಮ್ಗೆ ಏನು ಬರುತ್ತೆ ಯು ವಿಲ್ ಗೆಟ್ ಆಸ್ XY3 ಕರೆಕ್ಟಾ. ಸೊ XY3 ಅಂದರೆ ಯಾವ ಆಪ್ಷನಲ್ ಇದೆ ಎಸ್ XY3. ಆ್ಯಂಡ್ ಯಾಕೆ ಕೋವಲೆಂಟು ಬಿಕಾಸ್ ಎರಡೂ ನೆಗೆಟಿವ್ ಇರೋದ್ರಿಂದ ಸೊ ಎರಡೂ ಕೂಡ ನೆಗೆಟಿವ್ ಆಗಿರೋದ್ರಿಂದ ಸೊ ಯು ವಿಲ್ ಗೆಟ್ ಕೋವಲೆಂಟ್ ಬಾಂಡ್. ನೆಕ್ಸ್ಟ್ ಒನ್ 59 ಅಗೇನ್ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟು ನೋಡಿ ಕಾಂಬಿನೇಷನ್ ರಿಯಾಕ್ಷನ್ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದಲ್ಲ ಕಾಂಬಿನೇಷನ್ ರಿಯಾಕ್ಷನ್ ಅಂದರೆ ಏನು ಅಂತ. A + B ಗಿವ್ಸ್ ವಾಟ್ ನಿಮಗೆ C. ಅಂದರೆ 2 ರಿಯಾಕ್ಟೆಂಟ್ ಇರಬೇಕು ಒಂದು ಪ್ರಾಡಕ್ಟ್. ಈಗ ಯಾವುದ್ರಲ್ಲಿದೆ ಇದರಲ್ಲಿ ನೋಡಿ ಇದರಲ್ಲಿ 2 ಇದೆ 2 ಕೊಡ್ತಿದೆ. ಇದರಲ್ಲಿ 2 ಇದೆ 1 ಕೊಡ್ತಿದೆ. ಓಕೆ ಇದನ್ನು ಬಿಡೋಣ. ನೆಕ್ಸ್ಟ್ ಡಿಕಾಂಪೊಸಿಷನ್ ರಿಯಾಕ್ಷನ್ಗೆ ಏನು ಹೇಳ್ಕೊಟ್ಟಿದ್ದೆ ಉಲ್ಟಾ. ಒಂದು ರಿಯಾಕ್ಟೆಂಟ್ 2 ಪ್ರಾಡಕ್ಟ್ ಬರುತ್ತೆ. ಸೊ ಒಂದು ರಿಯಾಕ್ಟೆಂಟ್ ಯಾವುದ್ರಲ್ಲಿದೆ ಒಂದು ರಿಯಾಕ್ಟೆಂಟ್ ಇಯರ್ ಕರೆಕ್ಟ್. ಇಲ್ಲೂ ಒಂದು ರಿಯಾಕ್ಟೆಂಟ್ ಇದೆ. ಬಟ್ ನಮಗೆ ಡಿಕಾಂಪೊಸಿಷನ್ ರಿಯಾಕ್ಷನಲ್ಲಿ ನಾನೊಂದು ನಿಮ್ಗೊಂದು ಟ್ರಿಕ್ ಹೇಳ್ಕೊಟ್ಟಿದ್ದೆ. ಡಿಕಾಂಪೊಸಿಷನ್ ರಿಯಾಕ್ಷನ್ ಆಗಬೇಕು ಅಂದರೆ ನಮಗೆ ಐದರ್ ಎಲೆಕ್ಟ್ರಿಸಿಟಿ ಇಲ್ಲ ಸನ್ಲೈಟು ಇಲ್ಲ ಹೀಟು ಟೆಂಪರೇಚರ್ ಇರಬೇಕು ಅಂತ ಕರೆಕ್ಟಾ. ಈಗ ಇದರಲ್ಲಿ ನೋಡಿ ಇದರಲ್ಲಿ ಇಲ್ಲ ಬಟ್ ಇದರಲ್ಲಿದೆ. ಸೊ ಹಾಗಾದರೆ ಡಿಕಾಂಪೊಸಿಷನ್ ಯಾವ್ದು ಬರುತ್ತೆ 4. ಸೊ ಬಿಗೆ 4 ಬರಬೇಕು. ಬಿಗೆ 4 ಯಾವುದ್ರಲ್ಲಿದೆ ನೋಡಿ ಎಸ್ ಒಂದೇ ಇರೋದು ದಟ್ ಈಸ್ 2. ಓಕೆ ಎಗೆ 3 ಬರುತ್ತೆ, ಬಿಗೆ 4 ಬರುತ್ತೆ, ಸಿಗೆ 1 ಬರುತ್ತೆ, ಡಿಗೆ 2 ಬರುತ್ತೆ. ಓಕೆ ಸೊ ನೆಕ್ಸ್ಟ್ ಲಾಸ್ಟ್ ಕ್ವಶನ್. ಇನ್ ದ ಫಾಲೋಯಿಂಗ್ ಪೇರ್ ದ ಒನ್ ವಿಚ್ ಹ್ಯಾವ್ ಬೋತ್ ಟ್ರಾನ್ಸಿಷನ್ ಮೆಟಲ್ಸ್ ಆರ್ ಕಲರ್ಲೆಸ್. ಕಲರ್ಲೆಸ್ ಅಂದರೆ ಏನು ಕಂಪ್ಲೀಟ್ ಫಿಲ್ ಆಗಿರಬೇಕು. ದರ್ ಇಸ್ ನೋ ಎನಿ ಅನ್ಪೇರ್ಡ್ ಅಲ್ವಾ. ಜಿಂಕ್ ಎಸ್ ನಮಗೆ ಜಿಂಕ್ 2+ ಇಸ್ ಕಲರ್ಲೆಸ್ ಆ್ಯಂಡ್ ಸ್ಕ್ಯಾಂಡಿಯಮ್ 3+ ಇಸ್ ಆಲ್ಸೋ ಕಲರ್ಲೆಸ್. ಬಟ್ ವೆನೇಡಿಯಮ್ ಟೈಟಾನಿಯಮ್ ಇಸ್ ಕಲರ್ಡ್ ಆಗಿರುತ್ತೆ. ಮ್ಯಾಂಗನೀಸ್ 2+ ಇಸ್ ಕಲರ್ಡ್ ಬಟ್ ಜಿಂಕ್ ಇಸ್ ಕಲರ್ಲೆಸ್. ಇಲ್ಲಿ ಟೈಟಾನಿಯಮ್ 4+ ಇಸ್ ಕಲರ್ಲೆಸ್ ಬಟ್ ಕಾಪರ್ 2+ ಇಸ್ ಕಲರ್ಡ್. ಬಟ್ ಎರಡೂ ಕಲರ್ಲೆಸ್ ಆಗಿರೋದು ದಟ್ ಇಸ್ ಜಿಂಕ್ 3+ ಆ್ಯಂಡ್ Zn2+. ಅರ್ಥ ಆಗ್ತಿದೆ ಹೆಂಗೆ ಅಂತ. ಎಸ್ ಸೊ ದೀಸ್ ಆರ್ ದ ಪರ್ಫೆಕ್ಟ್ ಆನ್ಸರ್ಸ್ ಫಾರ್ ದ KCET 2025 ಕೆಮಿಸ್ಟ್ರಿ ಕ್ವಶನ್ ಪೇಪರ್. ನಿಮಗೆ ಡಿಫ್ರೆಂಟ್ ವರ್ಷನ್ ಕೊಡಿರೋರು ಕ್ವಶನ್ ಓದಿ ಒಂದ್ಸಲ ಅವಾಗ ನಿಮಗೆ ಕ್ವಶನ್ ಎಲ್ಲಿದೆ ಹುಡುಕ್ಬಿಟ್ಟು ಕರೆಕ್ಟಾಗಿದೆಯಾ ಅಲ್ವಾ ಅಂತ ನೋಡ್ಕೊಳ್ಳಿ ಓಕೆನಾ. ಸೊ ಡೋಂಟ್ ವರಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಒಂದ್ಸಲ ಕೌಂಟ್ ಮಾಡ್ಕೊಳ್ಳಿ. ರ್ಯಾಂಕಿಂಗು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ರ್ಯಾಂಕಿಂಗ್ ಅಂದರೆ ಏನು ಹೇಗೆ ಬರುತ್ತೆ ಮತ್ತು ಕೌನ್ಸಿಲಿಂಗಲ್ಲಿ ಏನೇನು ಮಾಡ್ತಾರೆ ಕೌನ್ಸಿಲಿಂಗ್ ಹೇಗೆ ಪ್ರಿಪೇರ್ ಆಗೋದು ಅದನ್ನೆಲ್ಲ ಹೇಳ್ಕೊಡ್ತೀನಿ ಓಕೆನಾ. ಸೊ ಇವಾಗ ಆನ್ಸರ್ಸ್ ಯಾವುದಿದೆ ಈ ಕ್ವಶನ್ ಪೇಪರ್ ಮತ್ತು ಆನ್ಸರ್ಸ್ ಬೇಕು ಅಂದರೆ ನಾನು ಟೆಲಿಗ್ರಾಮ್ ಗ್ರೂಪ್ಗೆ ಅಟ್ಯಾಚ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ. ಆ ಗ್ರೂಪ್ಗೆ ಜಾಯ್ನ್ ಆಗಿ ಆವಾಗ ನಿಮ್ಗೆ ಇದು ಆನ್ಸರ್ಸ್ ಸಿಗುತ್ತೆ ಓಕೆನಾ. ಅವಾಗ ನೀಟಾಗಿ ಕೂತ್ಕೊಂಡು ನೋಡ್ಕೋಬೋದು ಓಕೆ. ಏನಾದರೂ ಫಾಸ್ಟ್ ಆಗಿದ್ರೆ ಸ್ವಲ್ಪ ಸ್ಲೋ ಮಾಡ್ಕೊಂಡು ನೋಡಿ ವೀಡಿಯೋನ. ಸ್ವಲ್ಪ ನನ್ನ ಟೈಮ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಬೇಗ ಹೇಳಿದ್ದೀನಿ. ಅರ್ಥ ಆಗ್ತಿದೆಯಾ ಓಕೆ. ಸೊ ಎಲ್ರಿಗೂ ಅರ್ಥ ಆಗಿದೆ ಅನಿಸುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.